ಹಾಯ್ ಲೀಡರ್ಸ್, ಎಲ್ಲರಿಗೂ ನಮಸ್ತೆ. ಎಕ್ಸಲೆಂಟ್ ಈವ್ನಿಂಗ್. ಎಲ್ರಿಗೂ ವಾಯ್ಸ್ ಕೇಳಿಸ್ತಿದೆ ಅಂತ ಅನ್ಕೊಳ್ತೀನಿ. ವಾಯ್ಸ್ ಕೇಳಿಸ್ತಾ ಇದೆ ಅಂತಂದ್ರೆ ಚಾಟ್ ಬಾಕ್ಸ್ ನಲ್ಲಿ ಎಸ್ ಅಂತ ಹೇಳಿ ಮೆಸೇಜ್ ಮಾಡಿ. ಇವತ್ತಿನ ಕ್ಲಾಸ್ ಯಾವುದು ಅಂಡ್ ಯಾವ ಸಬ್ಜೆಕ್ಟ್ ಬಗ್ಗೆ ಅನ್ನೋ ವಿಚಾರ ಆಲ್ರೆಡಿ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಲೀಡರ್ಶಿಪ್ ಕ್ವಾಲಿಟೀಸ್. ಆಲ್ರೆಡಿ ಈ ಲೀಡರ್ಶಿಪ್ ಕ್ವಾಲಿಟೀಸ್ ಸಂಬಂಧಪಟ್ಟ ಹಾಗೆ ಒಂದು ಕ್ಲಾಸ್ ನಾವು ಕಂಪ್ಲೀಟ್ ಮಾಡಿದೀವಿ. ಇದು ಪಾರ್ಟ್ 2. ಇವತ್ತು ನಮ್ಮೆಲ್ಲರೂ ಕೂಡ ಕನಸಿರುತ್ತೆ, ಒಂದು ಒಳ್ಳೆ ಲೀಡರ್ ಆಗ್ಬೇಕು, ನನ್ನ ಟೀಮಿಗೆ ಒಂದು ದೊಡ್ಡ ಟೀಮ್ ನ ಬಿಲ್ಡ್ ಮಾಡ್ಬೇಕು. ನಾನು ಆಲ್ ಓವರ್ ಕರ್ನಾಟಕ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನಾನು ಟೀಮ್ ಅನ್ನ ಕಟ್ಟಬೇಕು ಅನ್ನೋ ಒಂದು ವಿಚಾರದಲ್ಲಿ ಕನಸನ್ನ ಇಟ್ಕೊಂಡಿರ್ತೀವಿ. ಬಟ್ ಆ ಕನಸು ಎಲ್ರಿಗೂ ನನ್ಸಾಗ್ತಾ ಇಲ್ಲ. ಎಲ್ಲರೂ ಕೂಡ ಒಂದು ದೊಡ್ಡ ಟೀಮ್ ನ ಬಿಲ್ಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ. ಅಂಡ್ ಎಲ್ಲಾ ಡಿಸ್ಟ್ರಿಕ್ಟ್ಸ್ ನಲ್ಲೂ ಕೂಡ ಟೀಮ್ ನ ಕಟ್ಟೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಎಲ್ಲೋ ಒಂದ್ ಕಡೆ ಈ ನಾಯಕತ್ವದಲ್ಲಿ ಕೊರತೆ ಇದ್ದಾಗ ನಮ್ಗೆ ಒಂದು ಒಳ್ಳೆಯ ಟೀಮ್ ಬಿಲ್ಡ್ ಆಗಲ್ಲ ಅಂಡ್ ಒಳ್ಳೆಯ ಟೀಮ್ ಕನೆಕ್ಟ್ ಆಗಲ್ಲ. ಹಾಗಾಗಿ ಇವತ್ತು ನೀವು ಒಳ್ಳೆಯ ಲೀಡರ್ ಆಗ್ಬೇಕು. ನಿಮ್ಮ ಟೀಮ್ ನಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಅಸೋಸಿಯೇಟ್ಸ್ ಆಗಿ ಬರ್ಬೇಕು. ನಿಮ್ಮ ಟೀಮ್ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ, ಭಾರತದ ಪ್ರತಿಯೊಂದು ರಾಜ್ಯದಲ್ಲೂ ಬಿಲ್ಡ್ ಆಗ್ಬೇಕು ಅಂತ ಅಂದ್ರೆ ನಿಮ್ಮಲ್ಲಿ ಈ ನಾಯಕತ್ವ ಅನ್ನೋದೇನಿದೆ, ಒಂದು ಲೀಡರ್ಶಿಪ್ ಅನ್ನೋದೇನಿದೆ, ಅದರಲ್ಲಿ ಒಂದು ಇಂಪ್ರೂವ್ಮೆಂಟ್ ನ ನೀವು ನೋಡ್ಬೇಕಾಗತ್ತೆ. ಎಸ್ ಆರ್ ನೋ? Am I right? Am I right? ಸೊ ಹಾಗಾಗಿ ಇವತ್ತು ಆ ಒಂದು ಲೀಡರ್ಶಿಪ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಬಹುದೊಡ್ಡ ಡೆವಲಪ್ಮೆಂಟ್, ಎಸ್ಪೆಷಲಿ ಲೀಡರ್ಶಿಪ್ ಗೆ ಸಂಬಂಧಪಟ್ಟ ಹಾಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಪಾಯಿಂಟ್, ಲೀಡರ್ಶಿಪ್ ಇಸ್ ದ ಕೆಪಾಸಿಟಿ ಟು ಟ್ರಾನ್ಸ್ಲೇಟ್ ವಿಷನ್ ಇಂಟು ರಿಯಾಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಈ ನಾಯಕತ್ವ ಅನ್ನುವಂಥದ್ದು ಒಂದು ಸಾಮರ್ಥ್ಯ ಇದ್ದ ಹಾಗೆ. ಆ ಸಾಮರ್ಥ್ಯ ಯಾವುದು ಅಂತಂದ್ರೆ ನಮ್ಮ ವಿಷನ್ ನ ರಿಯಾಲಿಟಿಗೆ ತರುವಂತಹ ಸಾಮರ್ಥ್ಯವೇ ಅದು ಒಂದು ಲೀಡರ್ಶಿಪ್ ಅಂತ ಹೇಳ್ತಾರೆ. ಸೊ ಇವತ್ತು ನಾವು ಲೀಡರ್ ಆಗ್ಬೇಕು. ಎಲ್ಲರ ಕನಸು ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಒಂದು ಲೀಡರ್ ಆಗ್ಬೇಕು, ಒಂದು ದೊಡ್ಡ ಟೀಮಿಗೆ ಲೀಡರ್ ಆಗ್ಬೇಕು. ಅದಕ್ಕೆ ಏನೇನೆಲ್ಲ ಪಾಯಿಂಟ್ಸ್ ಗಳನ್ನ ನಾವು ಅಳವಡಿಸ್ಕೊಳ್ತಾ ಹೋದ್ರೆ ನಾವು ಒಂದು ಒಳ್ಳೆ ಲೀಡರ್ ಆಗೋದಕ್ಕೆ ಸಾಧ್ಯ. ಸೊ ಅದರಲ್ಲಿ ಪ್ರಾಮಾಣಿಕತೆ. ಇವತ್ತು ನೀವು ನಿಮ್ಮ ಕಂಪನಿಗೆ ಎಷ್ಟು ಪ್ರಾಮಾಣಿಕವಾಗಿ ಇದ್ದೀರಾ, ನೀವು ನಿಮ್ಮ ಟೀಮಿಗೆ ಎಷ್ಟು ನೀವು ಆನೆಸ್ಟಿಯಿಂದ ಇದ್ದೀರಾ, ಒಮ್ಮೆ ನಿಮ್ಮನ್ನು ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಎಷ್ಟೋ ಲೀಡರ್ಸ್ ಗಳು ಇವತ್ತು ಕಂಪನಿಗೆ ಪ್ರಾಮಾಣಿಕತೆಯಿಂದ ವರ್ಕ್ ಮಾಡ್ತಾ ಇಲ್ಲ. ಕಂಪನಿಯ ಹಣವನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಫೀಲ್ಡ್ ಹೋಗಿರ್ತಾರೆ, ಕಸ್ಟಮರು ಕಂಪನಿಯನ್ನ ನಂಬಿ, ಲೀಡರ್ ನಂಬಿ ಒಂದು 5,000 10,000 ಪ್ರಾಡಕ್ಟ್ ನ ಪರ್ಚೇಸ್ ಮಾಡೋದಕ್ಕೆ ಅಮೌಂಟ್ ಕೊಟ್ಟಿರ್ತಾರೆ, ಐಡಿ ಮಾಡಿಸಿ ಅಂತ ಹೇಳಿ. ಏನೋ ಒಂದು ಕಷ್ಟದ ಸಿಚುಯೇಷನ್ ಇದೆ ಅಂತ ಹೇಳಿ ಒಂದು 5,000 10,000ವನ್ನ ಸ್ವಂತಕ್ಕೆ ಬಳಸುವಂತದ್ದು. ಇಮ್ಯಾಜಿನ್ ಮಾಡಿ, ಈ ತರದ ನಾಯಕತ್ವ ನಿಮ್ಮಲ್ಲಿದ್ರೆ ಟೀಮ್ ಬಿಲ್ಡ್ ಆಗತ್ತಾ? ಆಗತ್ತೆ ಅಂದ್ರೆ ಆಗತ್ತೆ ಅಂತ ಹೇಳಿ, ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿ. ಒಂದ್ಸಲ ಎಲ್ಲರನ್ನೂ ಅನ್ಮ್ಯೂಟ್ ಮಾಡ್ತೀನಿ. ಆಗತ್ತೆ ಅಂದ್ರೆ ಆಗತ್ತೆ ಅಂತ ಹೇಳಿ, ಆಗಲ್ಲ ಅಂದ್ರೆ ಆಗಲ್ಲ ಅಂದ್ರೆ ಆಗಲ್ಲ ಸರ್. ಆಗಲ್ಲ ಸರ್. ಆಗೋದೇ ಇಲ್ಲ ಸರ್. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಿರೋದೇನು ಅಂತಂದ್ರೆ, ನಾವು ಕಂಪನಿಗೆ ಪ್ರಾಮಾಣಿಕತೆಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಕಂಪನಿಯ ವಿಚಾರದಲ್ಲಿ ನಮ್ಮ ಟೀಮ್ ಯಾವುದೇ ಕಾರಣಕ್ಕೂ ಬಿಲ್ಡ್ ಆಗಲ್ಲ.
ಇಲ್ಲಿ ನೀವು ಕಂಪನಿಗೂ ಮೋಸ ಮಾಡ್ದಾಗೆ ಅಂಡ್ ನಿಮ್ಮ ಟೀಮಿಗೂ ಕೂಡ ಮೋಸ ಮಾಡ್ದಾಗೆ. ಯಾರು ನಿಮ್ಮನ್ನ ನಂಬಿ ಹಣವನ್ನ ಕೊಟ್ಟಿರ್ತಾರೆ ಪ್ರಾಡಕ್ಟ್ ನ ಪರ್ಚೇಸಿಂಗ್ ಮಾಡೋದಕ್ಕೆ, ಆ ವ್ಯಕ್ತಿಗೆ ನೀವು ಮೋಸ ಮಾಡ್ದಂಗೆ, ಆ ವ್ಯಕ್ತಿಗೆ ನಾಳೆ ಆ ವಿಚಾರ ಏನಾದ್ರು ಗೊತ್ತಾದ್ರೆ ನಿಮ್ಮ ವಿಚಾರದಲ್ಲಿ ನೆಗೆಟಿವ್ ಆಗ್ತಾರೆ ಅಂಡ್ ಕಂಪನಿ ವಿಚಾರದಲ್ಲೂ ಕೂಡ ನೆಗೆಟಿವ್ ಆಗ್ತಾರೆ. ಈ ತರದ ಮನಿ ಮಿಸ್ಯೂಸ್ ಕೇಸ್ ನಿಮ್ಮದು ಜಾಸ್ತಿ ಇದ್ರೆ ನಿಮ್ಮ ಟೀಮ್ ನಲ್ಲಿ ಯಾವುದೇ ಕಾರಣಕ್ಕೂ ನೀವು ಒಂದು ದೊಡ್ಡ ಟೀಮ್ ನ ಬಿಲ್ಡ್ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಕಂಪನಿಯ ಹಣವನ್ನ ಸ್ವಂತಕ್ಕೆ ಬಳಸಬೇಡಿ. ಸೊ ಇದು ಒಂದು ಪ್ರಾಮಾಣಿಕತೆಗೆ ಒಂದು ಉದಾಹರಣೆ ಅಷ್ಟೇ. ಈ ತರದ ಹಲವಾರು ಉದಾಹರಣೆಗಳಿದಾವೆ. ಅದರಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟೆ. ಪ್ರಾಮಾಣಿಕತೆ ಅಂದ್ರೆ ಏನು ಅಂತೇಳಿ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇನ್ನು ಎರಡನೇದು ಕಷ್ಟಪಟ್ಟು ಕೆಲಸ ಮಾಡೋದು. ತುಂಬಾ ಜನ ಈ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ನಮ್ಮ ಬಿಸ್ನೆಸ್ ಗೆ ನಾವೇ ಬಾಸ್ ಅನ್ನೋದನ್ನ ತಲೆಗೆ ತಗೊಂಡ್ಬಿಟ್ಟಿರ್ತಾರೆ. 2 ಕೊಂಬ್ ಬಂದಿರತ್ತೆ. ಕಷ್ಟ ಪಡೋದಕ್ಕೆ ರೆಡಿ ಇರಲ್ಲ. ನಾವೇನಾದ್ರೂ 9 to 5 ಜಾಬ್ ಅಲ್ಲಿ ಏನ್ ಕಷ್ಟ ಪಡ್ತೀವಿ ಅಷ್ಟನ್ನ ಕಷ್ಟ ಪಟ್ಬಿಟ್ರೆ ಸಾಕು. ಜಾಬ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಹ್ಯೂಜ್ ಮನಿಯನ್ನ ನಾವು ಸಂಪಾದನೆ ಮಾಡೋದಕ್ಕೆ ಸಾಧ್ಯತೆ ಇದೆ ಈ ಬಿಸ್ನೆಸ್ ನಲ್ಲಿ. ಬಟ್ ಏನ್ ಮಾಡೋಣ, 9 to 5 ಜಾಬ್ ಅಲ್ಲಿ ಮಾಡುವಷ್ಟು ಕೆಲಸವೂ ಕೂಡ ನಾವು ಮಾಡಲ್ಲ. ಯಾಕಂದ್ರೆ ನಮ್ಮ ಬಿಸ್ನೆಸ್ ಗೆ ನಾವೇ ಬಾಸ್ ಅನ್ನೋ ತಲೆಯಲ್ಲಿರುತ್ತೆ. ಆ ತಲೆಯಲ್ಲಿದ್ದಾಗ ಅತಿ ಹೆಚ್ಚು ಫ್ರೀಡಮ್ ನ ಬಯಸ್ತೀವಿ, ಟೈಮ್ ನ ಪಾಸ್ ಮಾಡ್ತೀವಿ, ಅತಿ ಹೆಚ್ಚು ಸಮಯವನ್ನ ವ್ಯರ್ಥ ಮಾಡ್ತೀವಿ. ಸೊ ಒಮ್ಮೆ ನೀವು ಕೇಳ್ಕೊಳ್ಳಿ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಆಲ್ವೇಸ್ ಫೀಲ್ಡ್ ಅಲ್ಲಿ ಇರ್ತೀರಾ, ನಿಮ್ಮ ಟೀಮ್ಗೆ ಟೈಮ್ ಕೊಡ್ತಾ ಇದ್ದೀರಾ? ಎಲ್ಲೋ ಒಂದ್ ಕಡೆ ನಿಮ್ಮ ಟೀಮಿಗೆ ನೀವು ಟೈಮ್ ಕೊಡ್ತಿಲ್ಲ ಅಂತ ಅಂದ್ರೆ ನಿಮ್ಮ ಟೀಮ್ ಯಾವುದೇ ಕಾರಣಕ್ಕೂ ದೊಡ್ಡದಾಗಿ ಬೆಳೆಯೋದಕ್ಕೆ ಸಾಧ್ಯತೆ ಇಲ್ಲ. ದೊಡ್ಡದಾಗಿ ಬೆಳೆಯೋದಕ್ಕೆ ಸಾಧ್ಯತೆ ಇಲ್ವೇ ಇಲ್ಲ. ನಾನು ಒಬ್ಬ ವ್ಯಕ್ತಿಯಿಂದ ಒಂದು ದೊಡ್ಡ ಟೀಮ್ ನ ಬಿಲ್ಡ್ ಮಾಡೋದು ಹೇಗೆ ಅನ್ನೋದನ್ನ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ ಸ್ನೇಹಿತರೆ. ನಾನು ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ತ್ರಿಬಲಿ ಇಂಜಿನಿಯರಿಂಗ್ ನ ಓದುವಾಗ ಹಾಸನಲ್ಲಿ 2013 ಅಲ್ಲಿ ನಾನು ಹೇಳ್ತಿರೋದು, ಫಸ್ಟ್ ಇಯರ್ ಇಂಜಿನಿಯರಿಂಗ್. ಒಬ್ಬ ಮನುಷ್ಯನಿಂದ ಹೆಂಗ ಒಂದು ಟೀಮ್ ಆಗುತ್ತೆ, 1 man is equal to 1 industry ಅಂತ ಹೇಳ್ತೀವಿ, ಹೆಂಗ ಟೀಮ್ ಆಗುತ್ತೆ ಅನ್ನೋದನ್ನ ಎಕ್ಸಾಂಪಲ್ ಕೊಡ್ತಾ ಇದೆ. ಸ್ನೇಹಿತರೆ, ವಂಶಿ ಅಂತೇಳಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ನನ್ನ ಫ್ರೆಂಡ್ ಇದ್ರು. ಅವರಿಗೆ ನಾನು ಆಪರ್ಚುನಿಟಿ ಕೊಟ್ಟೆ. ಅವ್ರು ಜಾಯ್ನ್ ಆದ್ರು. ಆ ವ್ಯಕ್ತಿ ವಿಚಾರದಲ್ಲಿ ನಾನು ಪ್ರತಿದಿನ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನಿಂದ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನಿಗೆ ಆಲ್ಮೋಸ್ಟ್ 2 to 3 ಕಿಲೋಮೀಟರ್ಸ್ ಆಗುತ್ತೆ. ವಾಕಬಲ್ ನಡ್ಕೊಂತಾನೆ ಹೋಗ್ತಾ ಇದೆ. ಆ ಟೈಮಲ್ಲಿ ನನ್ನ ಹತ್ರ ಬೈಕು ಇರ್ಲಿಲ್ಲ, ಕಾರು ಇರ್ಲಿಲ್ಲ. ಪ್ರತಿದಿನ 2-3 ಕಿಲೋಮೀಟರ್ ನಡೆಯುವಂಥದ್ದು. ಹೋಗುವಾಗ 2-3 ಕಿಲೋಮೀಟರ್, ಬರುವಾಗ 2-3 ಕಿಲೋಮೀಟರ್. ಪ್ರತಿದಿನ ಅಲ್ಲೇನು ಕೆಲಸ ಇರ್ತಿರ್ಲಿಲ್ಲ, ಆದ್ರೂನು ನಾನು ಹೋಗ್ತಾ ಇದ್ದೆ ಅಲ್ಲಿಗೆ. ಯಾಕೆ ಅಂತ ಯಾರಾದ್ರೂ ಗೆಸ್ ಮಾಡ್ಬೋದಾ? ಅಲ್ಲಿ ಯಾವುದೇ ರೀತಿ ಎವ್ರಿ ಡೇ ಪ್ರೆಸೆಂಟೇಷನ್ಸ್ ಅರೇಂಜ್ ಆಗ್ತಿರ್ಲಿಲ್ಲ, ಯಾವುದೇ ರೀತಿ ಅಲ್ಲಿ ಕೆಲಸಗಳು ಇರ್ತಿರ್ಲಿಲ್ಲ. ಆದ್ರೂನು ನಾನು ಡೈಲಿ ಅಲ್ಲಿ ವಿಸಿಟ್ ಮಾಡ್ತಾ ಇದ್ದೆ. ಯಾಕೆ ಅಂತ ಯಾರಾದ್ರೂ ಗೆಸ್ ಮಾಡ್ಬೋದಾ? ಚಾಟ್ ಬಾಕ್ಸ್ ನಲ್ಲಿ ಮೆಸೇಜ್ ಮಾಡ್ಬೋದಾ ಯಾಕೆ ಅಂತ ಹೇಳಿ? ವೆರಿ ಗುಡ್ ಶುಭಂ ಸರ್, ಗೀತಾ ಮೇಡಮ್, ತುಳಸಿ ಮೇಡಮ್, ನಿಮ್ಮ ಆನ್ಸರ್ ಕರೆಕ್ಟ್ ಇದೆ. ನೋಡಿ, ಒಬ್ಬ ವ್ಯಕ್ತಿ ನನ್ನ ಟೀಮ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಅಂದ್ರೆ ನನ್ನ ಮೇಲೆ ಒಂದು ಬಿಲೀಫ್ ಇಟ್ಟು ಏನೋ ಒಂದು ಮಾಡ್ಬೋದು ಇಲ್ಲಿ ಅಂತೇಳಿ ಬಂದಿರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ನೀವು ಸೀದಾ ಅಲ್ಲಿ ವರ್ಕ್ ಇದ್ರೆ ಮಾತ್ರ, ಆ ವ್ಯಕ್ತಿ ಇನ್ವಿಟೇಷನ್ ಮಾಡಿ ಪ್ರೆಸೆಂಟೇಷನ್ ಅರೇಂಜ್ ಮಾಡಿದ್ರೆ ಮಾತ್ರ ನೀವು ಅಲ್ಲಿ ವಿಸಿಟ್ ಮಾಡಿದ್ರೆ ಯಾವುದೇ ರೀತಿ ಒಂದು ರಿಲೇಶನ್ಶಿಪ್ ಆಗಿರ್ಬೋದು, ಒಂದು ಕಮ್ಯುನಿಕೇಶನ್ ಆಗಿರ್ಬೋದು, ಅಥವಾ ನಮ್ಮ ವಿಚಾರದಲ್ಲಿ ಒಂದು ಸ್ಟ್ರಾಂಗ್ ಕನೆಕ್ಷನ್ ಬಿಲ್ಡ್ ಆಗೋದಾಗಿರ್ಬೋದು, ಇದು ಯಾವುದು ಕೂಡ ಆಗಲ್ಲ. ಆ ರಿಲೇಶನ್ಶಿಪ್ ಆಗಿರ್ಬೋದು, ಒಂದು ಕನೆಕ್ಷನ್ ಬಿಲ್ಡ್ ಆಗೋದಾಗಿರ್ಬೋದು, ಆ ವ್ಯಕ್ತಿಗೆ ನಮ್ಮ ಬಿಸ್ನೆಸ್ ನ ಪವರ್ ನ ಅರ್ಥ ಮಾಡಿಸೋದಾಗಿರ್ಬೋದು, ಇಂಡಸ್ಟ್ರಿಯ ಫ್ಯೂಚರ್ ನ ಅರ್ಥ ಮಾಡಿಸೋದಾಗಿರ್ಬೋದು, ಇವೆಲ್ಲವೂ ಆಗೋದು ಯಾವಾಗ ಅಂತಂದ್ರೆ ಅವ್ರ ಜೊತೆ ಪ್ರತಿದಿನ ರೆಗ್ಯುಲರ್ ಕಮ್ಯುನಿಕೇಶನ್ ಇದ್ದಾಗ, ಅದ್ರಲ್ಲೂ ಕೂಡ ಫೇಸ್ ಟು ಫೇಸ್ ಅತಿ ಹೆಚ್ಚು ಸಲ ಭೇಟಿ ಆದಷ್ಟು ಒಳ್ಳೇದು. ಹಂಗಾಗಿ ಎವ್ರಿ ಡೇ ಹೋಗಿ ಮಾತಾಡ್ತಾ ಇದ್ದೆ. ಅಲ್ಲಿ ಯಾವುದೇ ರೀತಿ ಇನ್ವಿಟೇಷನ್ ಆಗಿರಲ್ಲ, ಆದ್ರೂ ನಾನು ಅವ್ರಿಗೆಲ್ಲ ಇದ್ರ ಬಗ್ಗೆ ತಿಳಿಸಿ ಮಾಹಿತಿ ಕೊಟ್ಟು, ಫ್ರೆಂಡ್ ಲಿಸ್ಟ್ ಮಾಡಿಲ್ಲ ಅಂದ್ರೆ ಫ್ರೆಂಡ್ ಲಿಸ್ಟ್ ಮಾಡಿಸ್ತಾ ಇದ್ದೆ, ಇನ್ವಿಟೇಷನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೆ, ಹೇಗೆ ಪ್ರೆಸೆಂಟೇಷನ್ ಕೊಡ್ತೀನಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ, ಇದ್ರಲ್ಲಿ ಎಷ್ಟು ಮನಿ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಅಂಡ್ ಯಾರಾದ್ರೂ ಈ ಒಂದು ಇಂಡಸ್ಟ್ರಿಯಲ್ಲಿ ಸಕ್ಸಸ್ಫುಲ್ ಆಗಿರೋರು, ನಮ್ಮ ಕಂಪನಿ ಸಕ್ಸಸ್ಫುಲ್ ಆಗಿರೋರ್ ಬಗ್ಗೆ ಅವರ ಒಂದು ಸ್ಟೋರೀಸ್ ಗಳನ್ನ ಮಾತಾಡ್ತಾ ಇದ್ದೆ. ಪ್ರತಿದಿನ ಒಂದಲ್ಲ ಒಂದು ಸಬ್ಜೆಕ್ಟ್ ಮಾತಾಡ್ತಿರುವಂತದ್ದು. ಅದ್ ಮಾತಾಡ್ತಾ ಒಂದ್ 4-5 ದಿನಕ್ಕೆ ಅವರು
ಫ್ರೆಂಡ್ ಲಿಸ್ಟ್ ಮಾಡಿ ಇನ್ವಿಟೇಷನ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ ಆಫ್ಟರ್ 5th ಡೇ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಜಾಯಿನಿಂಗ್ ಮಾಡಿಸಿದ ಮೇಲೆ ಮತ್ತೆ ಭೇಟಿನೇ ಆಗಲ್ಲ. ಅವರು ಸೀದಾ ಇನ್ವಿಟೇಷನ್ ಮಾಡಿ ಯಾವ್ದಾದ್ರು ಪ್ರೆಸೆಂಟೇಷನ್ ಅರೇಂಜ್ ಮಾಡಿದ್ರೆ ಮಾತ್ರ ಹೋಗ್ತೀವಿ. ಈ ತರ ಮಾಡೋದ್ರಿಂದ ಏನಾಗುತ್ತೆ, ಎಷ್ಟೋ ಒಂದು ಡಿಸ್ಟ್ರಿಬ್ಯೂಟರ್ಸ್ ಗಳು ನಮ್ಗೆ ಕನೆಕ್ಷನ್ ಆಗಲ್ಲ, ಬರೀ ಜಾಯಿನಿಂಗ್ ಆಗಿ ಈ ಬಿಸ್ನೆಸ್ ಕ್ವಿಟ್ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಹಂಗೆ ಶುರುವಾಗಿದ್ದು. ಸೊ 1 ಪ್ರೆಸೆಂಟೇಷನ್ ಆಯ್ತು, 2 ಪ್ರೆಸೆಂಟೇಷನ್ ಆಯ್ತು, 3 ಪ್ರೆಸೆಂಟೇಷನ್ ಆಯ್ತು. ಒಟ್ಟಲ್ಲಿ ದಿನೇ ಹೋಗ್ತಾ ಇರುವಂತದ್ದು. ಹೋಗ್ತಾ 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 ಒಂದು 10 ಪ್ರೆಸೆಂಟೇಷನ್ ಆಯ್ತು ಸ್ನೇಹಿತರೆ. 10 ಪ್ರೆಸೆಂಟೇಷನ್ ಆಗಿ ಒಂದು 4-5 ಜಾಯಿನಿಂಗ್ಸ್ ಆಯ್ತು. ಸೊ ಹಾಗೆ ಹೋಗ್ತಾ 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 ಆ 4-5 ಜನದಿಂದ ಪ್ರೆಸೆಂಟೇಷನ್ ಅರೇಂಜ್ ಆಗಿ ಸ್ಟಾರ್ಟ್ ಆಯ್ತು. 5-10 ಟೀಮ್ ಆಯ್ತು. ಒಟ್ಟಲ್ಲಿ ಆ ಪ್ಲೇಸಿಗೆ ನಾನು ಒಂದು ದಿನ ಮಿಸ್ ಮಾಡ್ದಂಗೆ ಕಂಟಿನ್ಯೂಸ್ ಆಗಿ 3 ತಿಂಗಳು ನಾನು ಓದಿಸ್ತಾ ಸ್ನೇಹಿತರೆ. 3 ತಿಂಗಳ ಪ್ರತಿಫಲವಾಗಿ 100ಕ್ಕಿಂತ ಹೆಚ್ಚು ಐಡಿಸ್ ಗಳು ಆ ಒಂದು ಪ್ಲೇಸ್ ನಲ್ಲಿ ನನಗೆ ಬಂತು. ಕಂಟಿನ್ಯೂಸ್ ಆಗಿ 90 ದಿನ ನಾನು ಹೋಗಿದ್ದಕ್ಕೆ. ಕಂಟಿನ್ಯೂಸ್ ಆಗಿ 90 ದಿನ ನಾನು ಹೋಗಿದ್ದಕ್ಕೆ. ಇನ್ ಕೇಸ್ ನಾನು 90 ದಿನ ಕಂಟಿನ್ಯೂಸ್ ಆಗಿ ಹೋಗಿಲ್ಲ ಅಂತ ಅಂದಿದ್ರೆ ಅಲ್ಲಿ 100ಕ್ಕಿಂತ ಹೆಚ್ಚು ಐಡಿಸ್ ಗಳು ಬರ್ತಿರ್ಲಿಲ್ಲ. ಸೊ ಈ ಒಂದು ಸ್ಟೋರಿ ಮುಖಾಂತರ ನೀವುಗಳು ಏನ್ ಅರ್ಥ ಮಾಡ್ಕೊಂಡ್ರಿ, ಯಾರಾದ್ರೂ ಗೆಸ್ ಮಾಡ್ಬೋದಾ? ಆಲ್ರೆಡಿ ರೇಣುಕಾ ಮೇಡಮ್ ಇಂಪಾರ್ಟೆಂಟ್ ಪಾಯಿಂಟ್ ನ ಮೆಸೇಜ್ ಮಾಡಿದ್ದಾರೆ, ಫಾಲೋ ಅಪ್. ಸೊ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನೀವೇನಾದ್ರೂ ಒಂದು ಪ್ಲೇಸ್ ನಲ್ಲಿ ಒಂದು ದೊಡ್ಡ ಟೀಮ್ ನ ಬಿಲ್ಡ್ ಮಾಡ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿಯಿಂದ ನೀವು 10 ಜನರ ಟೀಮ್ ಮಾಡ್ಬೇಕು, 100 ಜನರ ಟೀಮ್ ಮಾಡ್ಬೇಕು ಅಂತ ಅಂದ್ರೆ ಆ ಒಂದು ಜಾಗಕ್ಕೆ ಸತತವಾಗಿ ಕಂಟಿನ್ಯೂಸ್ ಆಗಿ ನೀವು 90 ದಿನ ಹೋಗ್ಲೇಬೇಕು. ಅದನ್ನೇ ಕನ್ಸಿಸ್ಟೆನ್ಸಿ ಅಂತ ಕರಿತೀವಿ. ಕನ್ಸಿಸ್ಟೆನ್ಸಿ, ನಿರಂತರತೆ. ಒಬ್ರು ಆಲ್ರೆಡಿ ಮೆಸೇಜ್ ಮಾಡಿದ್ರು ನಿರಂತರತೆ ಅನ್ನೋದನ್ನ. ಯಾರಪ್ಪ ಮೆಸೇಜ್ ಮಾಡಿದ್ದು? ಜೋರ ಚಪ್ಪಲೆ ಕೊಡಿ ರೇಖಾ ಮೇಡಮ್ಗೆ. ನಿರಂತರತೆ. ಉದಾಹರಣೆಗೆ ನೀವೊಂದು ಹಾವೇರಿಯಲ್ಲಿ ಜಾಯ್ನಿಂಗ್ ತೆಗ್ದಿದ್ದೀರಾ ಅಂತ ಅನ್ಕೊಳ್ಳಿ. ಆ ಹಾವೇರಿಯಲ್ಲಿ ಜಾಯ್ನಿಂಗ್ ತೆಗ್ದಿದ್ದೀರಾ ಅಂತ ಅಂದ್ರೆ ಆ ಒಂದು ಹಾವೇರಿ ಪ್ಲೇಸಿಗೆ ನೀವು ಕಂಟಿನ್ಯೂಸ್ 3 ತಿಂಗಳು ಕಂಟಿನ್ಯೂಸ್ ಆಗಿ ಟೈಮ್ ಕೊಡ್ಬೇಕು. ಬೇಕಾದ್ರೆ ಅಲ್ಲೇ ಟೆಂಟ್ ಹಾಕೊಂಡ್ ಕೂತ್ಕೊಂಡ್ರು ಒಳ್ಳೇದೇನೆ. ಅರ್ಥ ಆಗ್ತಿದೆಯಲ್ಲ? ಹಂಗ್ ಮಾಡಿದ್ದಕ್ಕೆ 100ಕ್ಕಿಂತ ಹೆಚ್ಚು ಟೀಮ್ ಆಯ್ತು. ಅದ್ರಲ್ಲಿ ಒಂದು 10 ಜನ ಒಳ್ಳೊಳ್ಳೆ ಲೀಡರ್ಸ್ ಗಳು ಸಿಕ್ಕಿದ್ರು. ಆ ಲೀಡರ್ಸ್ ಗಳಿಂದ ಎಲ್ಲೆಲ್ಲಿಗೆಲ್ಲ ಟೀಮ್ ತಗೊಂಡು ಹೋದೆ ಅಂತಂದ್ರೆ, ಇದೇ ವಂಶಿಯವರ ಸ್ವಂತ ಊರ್ ಬಂದು ಬಳ್ಳಾರಿ. ನಾನು ಇಲ್ಲಿ ಏನ್ ಮಾಡಿದೆ, ಈ 100 ಜನರ ಟೀಮ್ ನಲ್ಲಿ ಒಳ್ಳೆ ಲೀಡರ್ ಯಾರಿದ್ದಾರೆ ಅವ್ರಗಳೆಲ್ಲರಿಗೂ ಕೂಡ ಒಂದು ಪ್ರೆಸೆಂಟೇಶನ್ ಕೊಡೋದನ್ನ ಹೇಳ್ಕೊಟ್ಟು, ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ತಮ್ಮ ಕೆಲಸವನ್ನ ತಾವೇ ಮಾಡೋ ರೀತಿಯಲ್ಲಿ ಇನ್ವಿಟೇಷನ್ ಆಗಿರ್ಬೋದು, ಪ್ರೆಸೆಂಟೇಶನ್ ಆಗಿರ್ಬೋದು, ಫಾಲೋ ಅಪ್ ಆಗಿರ್ಬೋದು, ಟ್ರೈನಿಂಗ್ಸ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಈ 90 ದಿನದಲ್ಲಿ ಹೇಳ್ಕೊಟ್ಟು ನಾನು ಮತ್ತೆ ವಂಶಿ ಬಳ್ಳಾರಿಗೆ ಹೋದ್ವಿ ಸ್ನೇಹಿತರೆ. ಬಳ್ಳಾರಿಗೆ ಹೋದ್ವಿ. ಫುಲ್ ಲಗೇಜ್ ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ನಾನು ಬಳ್ಳಾರಿಗೆ ಹೋಗಿದ್ದು ವಂಶಿ ಅವ್ರ ಜೊತೆ. ಅವರಿಗೆ 2 ತಿಂಗಳು ರಜೆ ಇತ್ತು ಇಂಜಿನಿಯರಿಂಗ್ ಓದೋ ಟೈಮ್ ನಲ್ಲಿ. ಆ ರಜೆ ಟೈಮ್ ನಲ್ಲಿ ಹೋಗಿದ್ದು 2 ಮಂತ್ಸ್. ಇಲ್ಲಿ 15 ದಿನಕ್ಕೊಮ್ಮೆ ಬರ್ತಾ ಇದ್ದೆ ನಾನು ಹಾಸನಿಗೆ ಮತ್ತೆ. ಬಟ್ ಆ ಒಂದು 14 ದಿನ ಕಂಟಿನ್ಯೂಸ್ ಬಳ್ಳಾರಿಯಲ್ಲಿ ಫೀಲ್ಡ್ ವರ್ಕ್ ಮಾಡಿದ್ದು. ಅದೇ ವಂಶಿ ಕಡೆಯಿಂದ ಮತ್ತೆ ಅಲ್ಲಿ ಯಾರ್ಯಾರೆಲ್ಲ ವಂಶಿ ಬಳ್ಳಾರಿ ಫ್ರೆಂಡ್ಸ್ ಇದಾರೆ ಅವ್ರೆಲ್ರಿಗೂ ಪ್ಲಾನಿಂಗ್ ಕೊಟ್ಟೆ. ಮತ್ತೆ ಆ ವಂಶಿಯಿಂದ ಬಳ್ಳಾರಿಯಲ್ಲಿ 10 ಜನರು ಟೀಮ್ ಆಯ್ತು. ಅದೇ 10 ಜನರು ಟೀಮ್ ನಿಂದ 20, 30, 50, 100 ಟೀಮ್ ಆಯ್ತು ಸ್ನೇಹಿತರೆ. ಈಗೇನ್ ಇದೇ ಹಾಸನ್ನಲ್ಲಿ ಇನ್ನೊಬ್ರು ವಂಶಿ ಟೀಮ್ ಅಲ್ಲೇನೆ ವಿನಾಯಕ್ ಅಂತ ಬಂದಿದ್ರು. ಆ ವಿನಾಯಕ್ ಅವ್ರದ್ದು ಪ್ಲೇಸ್ ಬಂದು ಹೂವಿನಡಗಲಿ, ವಿಜಯನಗರ ಡಿಸ್ಟಿಕ್. ಮತ್ತೆ ಅಗೇನ್ ಬಳ್ಳಾರಿಯಲ್ಲಿ ಟೀಮ್ ಆದ್ಮೇಲೆ ಬಳ್ಳಾರಿಯಲ್ಲೆಲ್ಲ ಇಂಡಿಪೆಂಡೆಂಟ್ ಲೀಡರ್ಸ್ ಕ್ರಿಯೇಟ್ ಮಾಡಿ ಒಂದು 2 ಮಂತ್ಸ್ ಮತ್ತೆ ಹೂವಿನಡಗಲಿ ಒಂದ್ 2-3 ತಿಂಗಳು ಸ್ಟೇ ಆದೆ. ಮತ್ತೆ ಅಲ್ಲಿ ಹೂವಿನಡಗಲಿ ಟೀಮ್ ಆಯ್ತು. ಎಗೇನ್ ಹೂವಿನಡಗಲಿಯಿಂದ ಕೊಪ್ಪಳದಲ್ಲಿ ಪರಿಚಯ ಆಯ್ತು ಸ್ನೇಹಿತರೆ. ಆ ಕೊಪ್ಪಳದಲ್ಲಿ ಪರಿಚಯ ಆಗಿ ಮತ್ತೆ ಅಲ್ಲೊಂದ್ 2-3 ತಿಂಗಳು. ಇದು ಒಂದು ಟೀಮ್ದು ಕತೆ. ಇನ್ನೊಂದು ಟೀಮ್ದು ಹೇಳ್ತೀನಿ ಕತೆ. ಇದು ಒಂದ್ ಲೆಗ್ದು. ಇನ್ನೊಂದು ಲೆಗ್ ಅಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಆದರ್ಶ್ ಅಂತ ಹೇಳಿ, ಓಕೆ, ಅವ್ರದ್ದು ಸ್ವಂತ ಊರು ಬಂದು ಕುಶಾಲನಗರ್. ಅವ್ರ ಫ್ರೆಂಡ್ಸ್ ಗಳೆಲ್ಲವೂ ಕೂಡ ಕುಶಾಲನಗರದ ಡಿಪ್ಲೊಮಾ ಕಾಲೇಜ್ ಅಲ್ಲಿ ಓದ್ತಾ ಇದ್ರು. ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜ್, ಪಾಲಿಟೆಕ್ನಿಕ್. ಸೊ ಸಂಡೇ ಫ್ರೀ ಮಾಡ್ಕೊಂಡು ಏನ್ ಮಾಡಿದ್ವಿ, ಒಂದ್ 4 ಸಂಡೇ ಕಂಟಿನ್ಯೂಸ್ ಆಗಿ ಆ ಪಾಲಿಟೆಕ್ನಿಕ್ ಕಾಲೇಜಿಗೆ ಹೋಗಿ ಪ್ಲಾನ್ ಎಲ್ಲ ಕೊಟ್ವಿ. ಕಂಟಿನ್ಯೂಸ್ ಎವ್ರಿ ಸಂಡೇ. ಡೈಲಿ ಹೋಗಕ್ ಆಗ್ತಿರ್ಲಿಲ್ಲ, ಕ್ಲಾಸಸ್ ಇತ್ತು.
ಇಲ್ಲೇನೋ ಇಂಜಿನಿಯರಿಂಗ್ ಕಾಲೇಜಿಂದ 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೋದಿತ್ತು ಇಲ್ಲೇ ಎಲ್ಲಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕ್ಲಾಸ್ ಮುಗಿಸ್ಕೊಂಡು. ಬಟ್ ಕುಶಾಲನಗರ ಅಂದ್ರೆ ದೂರ ಅಲ್ಲ, ವಾರಕ್ಕೆ ಕಂಟಿನ್ಯೂಸ್ ಸಂಡೆ ಸಾಟರ್ಡೆ ಮಧ್ಯಾಹ್ನ ಕ್ಲಾಸ್ ಮುಗಿಸ್ಕೊಂಡು ಹೋದ್ರೆ ಮಧ್ಯಾಹ್ನ ಹೋಗ್ಬಿಟ್ರೆ ಒಂದು 6 ಗಂಟೆಗೆಲ್ಲ ರೀಚ್ ಆಗ್ತಿದ್ವಿ ಕುಶಾಲನಗರ ಶನಿವಾರ. 6ರಿಂದ ನಾಳೆ ಒಂದು ಈವ್ನಿಂಗ್ 6 ವರೆಗೂ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಂಡೆ 6-7 ಗಂಟೆಗೆ ಬಸ್ ಹತ್ತಿದ್ರೆ ಮಿಡ್ ನೈಟ್ 11:30-12 ಗಂಟೆ ಹಾಸನ ರೀಚ್ ಆಗ್ತಾ ಇದ್ವಿ. ಹಂಗ್ 4 ವಾರ ಹೋಗಿದ್ದಕ್ಕೆ ಅಲ್ಲಿ ಆದಷ್ಟು ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆದ್ರು. ಅದ್ರಲ್ಲಿ ಒಬ್ರು ಪುನೀತ್ ಅಂತ ಹೇಳಿ ಟಾಪ್ ಲೀಡರ್. ಆ ಟಾಪ್ ಲೀಡರ್ ಕೆಳಗಡೆ ಫುಲ್ ಕುಶಾಲನಗರದಲ್ಲಿ ಟೀಮ್ ಆಯ್ತು. ಅಲ್ಲೂ ಇಂಡಿಪೆಂಡೆಂಟ್ ಲೀಡರ್ಸ್ ಕ್ರಿಯೇಟ್ ಆದ್ರು. ಅಲ್ಲಿ ಒಬ್ರು ಶ್ರೀಕಾಂತ್ ಅಂತ ಹೇಳಿ ಆ ವ್ಯಕ್ತಿದು ಮತ್ತೆ ಹಾಸನ್. ಆ ಶ್ರೀಕಾಂತ್ ನ ಇಟ್ಕೊಂಡು ಮತ್ತೆ ಹಾಸನಲ್ಲಿ ಟೀಮ್ ನ ಬಿಲ್ಡ್ ಮಾಡಿದ್ವಿ. ಅವ್ರ ಬ್ರದರ್ ಬಂದು ಮೈಸೂರಿನಲ್ಲಿ ಇದಿದೆ ನೋಡಿ, ಯಾವ್ದು ಮಾನಸ ಗಂಗೋತ್ರಿ, ಅಲ್ಲಿ MSc ಮಾಡ್ತಾ ಇದ್ರು. ಅವ್ರ ಬ್ರದರ್ ಜಾಯ್ನಿಂಗ್ ಮಾಡ್ಸಿದಕ್ಕೆ ಅಲ್ಲಿ MSc ಕಾಲೇಜ್ ಅಲ್ಲಿ ಇರೋರು ಎಲ್ಲರೂ ಜಾಯ್ನಿಂಗ್ ಆದ್ರು, ಒಂದು 30-40 ಜನ. ಅದ್ರಲ್ಲಿ ಒಬ್ರು ಧರಣೇಶ್ ಅಂತ ಹೇಳಿ ಅವ್ರು MA ಓದ್ತಾ ಇದ್ರು. ಅವ್ರದ್ದು ಊರು ಬಂದು ತಿಪ್ಟೂರ್. ಮತ್ತೆ ಒಂದ್ 2-3 ತಿಂಗಳು ತಿಪ್ಟೂರಲ್ಲಿ ವರ್ಕೌಟ್ ಮಾಡಿದಕ್ಕೆ ಸ್ನೇಹಿತರೆ ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಯಾವ್ದಾದ್ರು ಒಂದ್ ಟೀಮ್ ಹೆಂಗ್ ಬರುತ್ತೆ ಅಂದ್ರೆ ಹೇಳಕ್ಕೆ ಆಗಲ್ಲ, ಆತರ ಒಂದ್ ಟೀಮ್ ಬರುತ್ತೆ. ಒಂದು 500-600 ಐಡಿಸ್ ಬಂತು ಸ್ನೇಹಿತರೆ ತಿಪ್ಟೂರ್ನಲ್ಲಿ. ಈ ಬಿಲೀವ್ ಇಟ್ ಆರ್ ನಾಟ್. ಮತ್ತೆ ಆ ತಿಪ್ಟೂರ್ ಟೀಮ್ ನಲ್ಲಿ ಇನ್ನೊಬ್ರು ತುಮಕೂರವ್ರು ಇದ್ರು, ಸಂತೋಷ್ ಅಂತ ಹೇಳಿ. ಮತ್ತೆ ಆ ಸಂತೋಷ್ ಅವ್ರ ರೆಫರೆನ್ಸ್ ಅಲ್ಲಿ ತುಮಕೂರಲ್ಲಿ ಟೀಮ್ ಮಾಡಿದ್ವಿ. ಇಲ್ಲಿ ಏನಾಗ್ತಾ ಇದೆ, ನಿಮ್ಗೆ ಹೆಂಗೆ ಒಬ್ಬ ವ್ಯಕ್ತಿಯಿಂದ ಒಂದು ಇಡೀ ಜಿಲ್ಲೆಯನ್ನೇ ಕವರ್ ಮಾಡೋದು ಹೇಗೆ ಅನ್ನೋದು ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಈ ಒಂದು ವಿಚಾರಕ್ಕೆ, ಈ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಯಾವ ತರ ಕನೆಕ್ಟ್ ಆಯ್ತು, ಯಾವ ತರ ಒಂದು ನಾಲೆಡ್ಜ್ ಕೊಡ್ತು ಅನ್ನೋದನ್ನ ಶೇರಿಂಗ್ ಮಾಡ್ಬೋದು. ಯಾರಾದ್ರೂ ಚಾಟ್ ಬಾಕ್ಸ್ ಅಲ್ಲಿ ನೇಮ್ ನ ಮೆನ್ಷನ್ ಮಾಡಿ, ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ, ಅವ್ರು ಶೇರಿಂಗ್ ಮಾಡ್ಬೋದು. ಸೊ ಇದ್ರಲ್ಲಿ ನಮ್ಗೆ ಒಬ್ರು ತುಂಬಾ ಕ್ಲೋಸ್ ಇರೋರು ಇದಾರೆ. ನನ್ನ ಒಂದು ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಬೋದು, ಜಗದೀಶ್ ಸರ್ ಅಂತ ಹೇಳಿ. ಅವ್ರು ಈ ವಿಚಾರದಲ್ಲಿ ತುಂಬಾನೇ ಈ ಒಂದು ಶಿಕ್ಷಣವನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ನನ್ನ ಕಡೆಯಿಂದ. ಸೊ ಹಾಗಾಗಿ ಅವ್ರನ್ನೇ ಅನ್ಮ್ಯೂಟ್ ಮಾಡ್ತೀನಿ. ಅವರಿಗೆ ಮತ್ತೆ ಅವರ ಟೀಮಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಅವರೇನೆ ಈ ಒಂದು ವಿಚಾರವಾಗಿ ಮಾತಾಡಿ. ಎಕ್ಸಲೆಂಟ್ ಈವ್ನಿಂಗ್ ಸರ್. ಎಕ್ಸಲೆಂಟ್ ಈವ್ನಿಂಗ್ ಜಗದೀಶ್ ಸರ್. ಸರ್ ಇವಾಗ ನೀವೇನ್ ಪಾಯಿಂಟ್ಸ್ ಹೇಳಿದ್ರಲ್ಲ ಸರ್, ನಿಮ್ಮ ಎಫರ್ಟ್ ನ ಆಕ್ಚುಲಿ ನಾನ್ ಅಂದ್ಕೊಂಡಿದ್ದು ಕೂಡ ಹಾಗೆ. ಮೇಲೆ ಏನಾಗತ್ತ ಅಂತ ಹೇಳಿದ್ರೆ, ಒಂದ್ ಕಡೆ ಹೋಗಿ ಸ್ಟ್ಯಾಂಡ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಟೀಮ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ನಾವು ಹೋಗಿ ಒಂದು ಪ್ಲೇಸ್ ಅಲ್ಲಿ ಸ್ಟ್ಯಾಂಡ್ ಆದ್ರೆ ಮಾತ್ರ ಟೀಮ್ ಮಾಡ್ಲಿಕ್ಕೆ ಆಗತ್ತ. ಅಲ್ಲಿ ಒಬ್ಬರನ್ನ ಫುಲ್ ಟೈಮರ್ ಆಗಿ ರೆಡಿ ಮಾಡಿ ಅಲ್ಲಿಂದ ನಾವು ಇನ್ನೊಂದು ಪ್ಲೇಸ್ ಅನ್ನ ಅವ್ರ ಮೂಲಕನೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅಲ್ಲಿಂದ ಇನ್ನೊಂದು ಪ್ಲೇಸ್ ಹೋಗಿ ಅಲ್ಲಿ ಸ್ಟ್ಯಾಂಡ್ ಆಗ್ಬೇಕಾಗತ್ತೆ ಸರ್. ಸೊ ನಾವೇನ್ ಮಾಡ್ತೀವಿ, ಇಲ್ಲಿ ಮಾಡುವಂತ ಮೇಜರ್ ಮಿಸ್ಟೇಕ್, ಒಂದು ವಾರ ಒಂದ್ ಪ್ಲೇಸ್ ಅಲ್ಲಿ ವರ್ಕ್ ಮಾಡಿದ್ರೆ ಅಲ್ಲಿಂದ ಇನ್ನೊಂದು ಪ್ಲೇಸ್ ಹೋಗ್ಬಿಡ್ತೀವಿ. ಅದ್ರ ಮೇಜರ್ ಮಿಸ್ಟೇಕ್ ಎಲ್ಲಾಗತ್ತೆ, ಒಂದೇ ಪ್ಲೇಸ್ ಅಲ್ಲಿ ಬಾವಿ ತೋಡುವಂತ ಒಂದು ಪ್ರಯತ್ನ ಮಾಡಲ್ಲ ಸರ್. 4-5 ಪ್ಲೇಸ್ ಅಲ್ಲಿ ಅರ್ಧ ಅಂತ ಬಾವಿ ತೋಡ್ತೇವೆ, ಅಲ್ಲಿ ಎಲ್ಲೂ ಕೂಡ ನಮ್ಗೆ ನೀರ್ ಸಿಗಲ್ಲ. ಸೊ ಈ ಸಿಚುವೇಶನ್ ಅಲ್ಲಿ ಎಲ್ಲಾ ಲೀಡರ್ಸ್ ಕೂಡ ವರ್ಕ್ ಮಾಡುವಂತದ್ದು, ಒಂದ್ ಪ್ಲೇಸ್ ಅಲ್ಲಿ ಸ್ಟ್ಯಾಂಡ್ ಆಗಿ ಅಲ್ಲಿ ಸರಿಯಾದಂತ ಟೀಮ್ ಅನ್ನ ರೆಡಿ ಮಾಡಿ, ಅಲ್ಲಿ ಫುಲ್ ಟೈಮರ್ ನ ರೆಡಿ ಮಾಡಿ, ಲೀಡರ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಆದ್ಮೇಲೆ ನಾವು ಇನ್ನೊಂದು ಪ್ಲೇಸ್ ಗೆ ಕಾನ್ಸಂಟ್ರೇಷನ್ ಮಾಡ್ಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಾವು ಎಲ್ಲಾ ಡಿಸ್ಟಿಕ್ ಅಲ್ಲೂ ಕೂಡ ವರ್ಕ್ ಮಾಡ್ಲಿಕ್ಕೆ, ಟೀಮ್ ಅನ್ನ ಕಟ್ಲಿಕ್ಕೆ ಈಸಿ ಆಗತ್ತೆ ಸರ್. ನಿಮ್ಮ ಎಕ್ಸಾಂಪಲ್ ಏನಿದೆ ಅಲ್ಲ ಸರ್, ಇದು ರಿಯಾಲಿಟಿ ಸರ್. ನೀವೇನ್ ಮಾಡಿದ್ರಿ ಇದು ಫ್ಯಾಕ್ಟ್ ಇದು. ಸೊ ಇದನ್ನೇ ಎಲ್ಲಾ ಲೀಡರ್ ಕೂಡ ಅಳವಡಿಸ್ಕೊಂಡ್ರೆ ಮಾತ್ರ ಇದು ಹೆಲ್ದಿ ಟೀಮ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಸರ್. ಇಲ್ಲ ಅಂತ ಹೇಳಿದ್ರೆ ಚಾನ್ಸೇ ಇಲ್ಲ ಸರ್. ಸ್ಪೆಷಲಿ ಇವಾಗ ನಮ್ಮ ಟೀಮ್ ಅಲ್ಲಿ ವರ್ಕ್ ಆಗ್ತಿರೋದು ಇದೇ ಬೇಸ್ ಅಲ್ಲೇ ವರ್ಕ್ ಮಾಡ್ತಿರುವಂತದ್ದು. ಯಾಕಂತ ಹೇಳಿದ್ರೆ ನೀವು ಲಾಸ್ಟ್ ಟೈಮ್ ಈ ಒಂದು ಎಕ್ಸಾಂಪಲ್ ನ ನೀವು ನನಗೆ ಶೇರ್ ಮಾಡಿದ್ರಿ. ಸೊ ಹಾಗಾಗಿ ಟೀಮ್ ಅಲ್ಲಿ ನಾನು ಇದನ್ನೇ ಕೂಡ ಕಲ್ಚರ್ ಆಗಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸೋ ಮಚ್ ಜಗದೀಶ್ ಸರ್, ಒಂದು ಅದ್ಭುತವಾದ ಶೇರಿಂಗ್ ಮಾಡಿದ್ದಕ್ಕೆ. ಲೀಡರ್ಸ್ ನೋಟ್ ಮಾಡ್ಕೊಳ್ಳಿ ಈ ಒಂದು ಪಾಯಿಂಟ್ ಅನ್ನ, ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಒಂದು ಒಳ್ಳೆ ಲೀಡರ್ ಆಗ್ಬೇಕು ಅಂತಂದ್ರೆ ಈ ಫೀಲ್ಡ್ ವರ್ಕ್ ಅನ್ನೋದು ವಿಚಾರದಲ್ಲಿ ಎಸ್ಪೆಷಲಿ ಹಾರ್ಡ್ ವರ್ಕ್ ಮಾಡ್ಲೇಬೇಕು. ಸೊ ಫಸ್ಟ್ ಪಾಯಿಂಟ್ ಏನು ಅಂತಂದ್ರೆ, ಒಂದು ವ್ಯಕ್ತಿ ಜಾಯಿನ್ ಆದ್ರೆ ಆ ವ್ಯಕ್ತಿಯನ್ನ ಬರೀ ಒಂದು ವ್ಯಕ್ತಿಯಾಗಿ ನೋಡಬಾರ್ದು, ಆ ವ್ಯಕ್ತಿಯ ಹಿಂದೆ ಒಂದು ದೊಡ್ಡ ಟೀಮ್ ಅನ್ನೇ ನಾವು ಒಂದು ವಿಷನ್ ರೂಪದಲ್ಲಿ ನೋಡ್ಬೇಕು. ಅದಕ್ಕೆ ಹೇಳ್ತೀವಿ ಒನ್ ಮ್ಯಾನ್ ಇಸ್ ಈಕ್ವಲ್ ಟು ಒನ್ ಇಂಡಸ್ಟ್ರಿ ಅಂತ ಹೇಳಿ. ಇದು ಫಸ್ಟ್ ಪಾಯಿಂಟ್. ಎರಡನೇದು, ಆ ವ್ಯಕ್ತಿ ಜಾಯಿನ್ ಆಗಿದ್ಮೇಲೆ ಆ ವ್ಯಕ್ತಿಯ ಪ್ಲೇಸಿಗೆ ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ 90 ದಿನ ವಿಸಿಟ್ ಮಾಡ್ಲೇಬೇಕು. ಡೈಲಿ ಹೋಗಕ್ ಸಾಧ್ಯತೆ ಇದೆ ಆ ಪ್ಲೇಸಿಗೆ ಅಂದ್ರೆ ಹೋಗಿ, ಇಲ್ಲ ವಾರಕ್ಕೆ 1 ಅಥವಾ 2 ದಿನ ನೀವು ಕಂಪಲ್ಸರಿ ಹೋಗ್ಲೇಬೇಕು. ಸೊ ಹೋಗಕ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ವಿಸಿಟ್ ಅಲ್ಲಿ ಅವ್ರು ನಿಮಗೆ ಅವ್ರ ಫ್ರೆಂಡ್ಸ್ ಗಳನ್ನ ಮೀಟ್ ಮಾಡಿಸ್ತಾ ಇರ್ಬೋದು, ಸೆಕೆಂಡ್ ವಿಸಿಟ್ ಅಲ್ಲಿ ಅವ್ರ ಫ್ರೆಂಡ್ಸ್ ಗಳನ್ನ ಮೀಟ್ ಮಾಡಿಸ್ತಾ ಇರ್ಬೋದು, ಥರ್ಡ್ ವಿಸಿಟ್ ಅಲ್ಲಿ ಅವ್ರ ಫ್ರೆಂಡ್ಸ್ ಗಳನ್ನ ಮೀಟ್ ಮಾಡಿಸ್ತಾ ಇರ್ಬೋದು, ಅಥವಾ 4ನೇ 5ನೇ ವಿಸಿಟ್ ಅಲ್ಲಿ 100% ಮಾಡಿಸ್ತಾರೆ. ನನಗೋಸ್ಕರ ಇಷ್ಟೊಂದ್ಸಲ ಬರ್ತಾ ಇದಾರೆ ಅಂದ್ರೆ 100% ಇವರು ನನಗೆ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಬರುತ್ತೆ. ಅದಾದ್ಮೇಲೆ ಅವ್ರ ಫ್ರೆಂಡ್ಸ್ ಗಳನ್ನ ಮೀಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಒಂದು 5-10 ಟೀಮ್ ಆಗತ್ತೆ.
ಸೊ ಯಾವಾಗ ಒಂದ್ 5 ಟೀಮ್ ಅವ್ರ ಕಡೆಯಿಂದ ಆಗುತ್ತೆ, ಅವಾಗ ನೆಕ್ಸ್ಟ್ ವಿಸಿಟ್ ಗೆ ನಿಮಗೆ ಕಂಪಲ್ಸರಿ ವರ್ಕ್ ಇದ್ದೇ ಇರುತ್ತೆ. ಯಾಕಂದ್ರೆ ಒಬ್ರೇ ವ್ಯಕ್ತಿ ಇದ್ರು ಮೊದ್ಲು, ಬಟ್ ಈಗ 10 ಜನರು ಇರೋದ್ರಿಂದ ಒಬ್ರದಲ್ಲ ಒಬ್ರು ಒಂದು ಪ್ರೆಸೆಂಟೇಶನ್ ಅರೇಂಜ್ ಆಗ್ತಾನೆ ಇರುತ್ತೆ, ಒಂದ್ 10 ಜನರು ಟೀಮ್ ಆಗೋವರೆಗೂ. ಸೊ ಒಬ್ಬರಿಂದ 10 ಟೀಮ್ ಆಗೋದು ಟೈಮ್ ತಗೊಳುತ್ತೆ, ಬಟ್ 10 ಟೀಮ್ ಆಯ್ತು ಅಂತ ಅಂದ್ರೆ 10ರಿಂದ 100 ಆಗೋದು ತುಂಬಾ ಈಸಿ. ಯಾಕಂತಂದ್ರೆ ನೆಕ್ಸ್ಟ್ ವಿಸಿಟ್ ಹೋಗ್ತಾ ಹೋದಾಗೆ ನಿಮ್ಗೆ 10 ಜನರಿಂದ ಒಬ್ರಲ್ಲ ಒಬ್ರ ಕಡೆಯಿಂದ ಪ್ರೆಸೆಂಟೇಶನ್ ಅರೇಂಜ್ ಆಗ್ತಾನೆ ಇರುತ್ತೆ. ಕ್ಲಿಯರ್? ಹೀಗೆ ನೀವು ಒಂದು ಪ್ಲೇಸ್ ನ ಕ್ಲೀನ್ ಆಗಿ ಫೋಕಸ್ ಮಾಡ್ತಾ 90 ದಿನ ಆ ಪ್ಲೇಸ್ ಅನ್ನೇ ನೀವು ಹೈಲೈಟ್ ಮಾಡಿ ಆ ಪ್ಲೇಸ್ ನಲ್ಲೇ ನೀವು ಟೈಮ್ ಕೊಡ್ಬೇಕಾಗತ್ತೆ. ಯಾವಾಗ ನೀವು ಆ ಪ್ಲೇಸ್ ನ ಬಿಟ್ಟು ಇನ್ನೊಂದ್ ಪ್ಲೇಸಿಗೆ ಹೋಗ್ಬೇಕು ಅಂದ್ರೆ, ಯಾವಾಗ ಆ ಪ್ಲೇಸ್ ನಲ್ಲಿ ನೀವು ಇಲ್ಲ ಅಂದ್ರೂ ಇನ್ವಿಟೇಷನ್, ಪ್ರೆಸೆಂಟೇಶನ್, ಫಾಲೋ ಅಪ್, ಜಾಯ್ನಿಂಗ್ಸ್ ಆಗುತ್ತೆ ಆ ಒಂದು ಪ್ಲೇಸ್ ನಲ್ಲಿ, ಅವಾಗ ನೀವು ಇನ್ನೊಂದ್ ಪ್ಲೇಸಿಗೆ ಹೋಗ್ಬೇಕು. ಅವಾಗ ಈ ಪ್ಲೇಸ್ ನ ಬಿಟ್ಬಿಡೋದಲ್ಲ, ಅಟ್ ಲೀಸ್ಟ್ ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಈ ಪ್ಲೇಸಿಗೆ ಬರ್ಬೇಕು, ಟ್ರೈನಿಂಗ್ಸ್ ಮೀಟಿಂಗ್ಸ್ ಗಳನ್ನ ಮಾಡಿ ಹೋಗ್ತಾ ಇರ್ಬೇಕು. ಕ್ಲಿಯರ್? ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹೆಂಗೆ ಒಂದ್ ಡಿಸ್ಟ್ರಿಕ್ಟ್ ಇಂದ ಇನ್ನೊಂದ್ ಡಿಸ್ಟ್ರಿಕ್ಟ್ ಗೆ ಟೀಮ್ ನ ಬಿಲ್ಡ್ ಮಾಡ್ಕೊಂಡು ಹೋಗೋದು ಅನ್ನೋದು ಎಲ್ರಿಗೂ ಕೂಡ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ಸೊ ಆ ತರ ನೀವು ಒಂದೇ ಪ್ಲೇಸ್ ನಲ್ಲಿ ಟೀಮ್ ಬಿಲ್ಡ್ ಮಾಡಿ ಆ ಪ್ಲೇಸ್ ಇಂದ ಎಲ್ಲಾ ಪ್ಲೇಸಸ್ ಅಲ್ಲೂ ನೀವು ಟೀಮ್ ಮಾಡ್ಬೇಕು ಅಂದ್ರೆ ವೆರಿ ಇಂಪಾರ್ಟೆಂಟ್, ನಿಮ್ಮಲ್ಲಿ ವಿಲ್ ಪವರ್ ಇರ್ಬೇಕು, ಕಷ್ಟ ಪಡಕ್ ರೆಡಿ ಇರ್ಬೇಕು. ಇವತ್ತಲ್ಲ ನಾಳೆ ನನ್ಗೆ ಸಕ್ಸಸ್ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರ್ಬೇಕು. ಅವಾಗ ಮಾತ್ರ ನೀವು ಒಂದು ಒಳ್ಳೆ ಲೀಡರ್ ಆಗೋದಕ್ಕೆ ಸಾಧ್ಯ. ತುಂಬಾ ಜನ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ನನಗೆ ಇನ್ಕಮ್ ಬಂದ್ರೆ ಸಾಕು, ನಾನು 1 ಲಕ್ಷ ಇನ್ಕಮ್ ತಗೋಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ. ಆ ಮೈಂಡ್ ಸೆಟ್ ಅಲ್ಲಿ ಇರೋರು ಯಾರು ಕೂಡ ಇಂಡಸ್ಟ್ರಿಯಲ್ಲಿ ಡೆವಲಪ್ಮೆಂಟ್ ಆಗಲ್ಲ, ಉದ್ಧಾರನೇ ಆಗಲ್ಲ ಸ್ನೇಹಿತರೆ. ನೀವು ಉದ್ಧಾರ ಆಗ್ಬೇಕು ಇಂಡಸ್ಟ್ರಿಯಲ್ಲಿ ಅಂತಂದ್ರೆ ನಿಮ್ಮ ಟೀಮ್ ನ ಗ್ರೋತಿಗೆ, ನಿಮ್ಮ ಟೀಮ್ ನಲ್ಲಿ ಇರುವಂತಹ ಟೀಮ್ ಮೆಂಬರ್ಸ್ ನ ಇನ್ಕಮ್ ನ ರೈಸ್ ಮಾಡೋದಕ್ಕೆ, ಅವರ ಕನಸುಗಳನ್ನ ನನಸು ಮಾಡೋದಕ್ಕೆ ನೀವು ವರ್ಕ್ ಮಾಡಿ 100% ನಿಮ್ಮ ಇನ್ಕಮ್ ರೈಸ್ ಆಗೇ ಆಗತ್ತೆ. 2 ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ಒಂದು, ನಿಮ್ಮ ಟೀಮ್ ಸದಸ್ಯರ ಇನ್ಕಮ್ ನ ರೈಸ್ ಮಾಡೋದಕ್ಕೆ ವರ್ಕ್ ಮಾಡಿ. ಯಾರೋ ಒಬ್ರು ನಿಮ್ ನಂಬ್ಕೊಂಡು ವರ್ಕ್ ಮಾಡ್ತಾ ಇದಾರೆ ಅಂದ್ರೆ ಅವ್ರದ್ದು ಇನ್ಕಮ್ 1,000 ಇದೆ ಅಂದ್ರೆ ಅವ್ರದ್ದು 2,000 ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ವರ್ಕ್ ಮಾಡಿ. 5,000 ಅವ್ರದ್ದು ಇನ್ಕಮ್ ಹೆಂಗ್ ಮಾಡ್ಬೇಕು ಅಂತ ವರ್ಕ್ ಮಾಡಿ. ಲೆಫ್ಟ್ ಟೀಮ್ ಅಲ್ಲಿ ಇರುವಂತ ಒಬ್ಬ ವ್ಯಕ್ತಿ ಅದನ್ನ ಒಂದು 5,000 ಇರೋದನ್ನ 10,000 ಮಾಡಿದ್ರೆ, ಇನ್ನೊಬ್ಬ ಒಂದು ಟೀಮ್ ನಲ್ಲಿ ಇರುವಂತ 5,000 ಇನ್ಕಮ್ ನ 10,000 ಮಾಡಿದ್ರೆ ನಿಮ್ಗೆ 20,000 ಇನ್ಕಮ್ ಅಂತ. ಸೊ ಟೀಮ್ ಮೆಂಬರ್ಸ್ ಗಳ ಇನ್ಕಮ್ ನೀವು ಇನ್ಕ್ರೀಸ್ ಮಾಡೋದ್ರಲ್ಲಿ ಬಿಸಿ ಆದ್ರೆ ಬೈ ಡಿಫಾಲ್ಟ್ ನಿಮ್ ಇನ್ಕಮ್ ರೈಸ್ ಆಗೇ ಆಗುತ್ತೆ. ನಿಮ್ಮ ಟೀಮ್ ಮೆಂಬರ್ಸ್ ಗಳ ಕನಸನ್ನ ನನಸು ಮಾಡೋದ್ರಲ್ಲಿ ನೀವು ಬಿಸಿ ಆದ್ರೆ 100% ನಿಮ್ಮ ಕನಸುಗಳು ನನಸಾಗತ್ತೆ. ನೀವು 4 ಜನಕ್ಕೆ ಮೊಬೈಲ್ ಕೊಡ್ಸಿ, ನಿಮ್ಗೆ ಬೈಕ್ ಬರುತ್ತೆ. 4 ಜನಕ್ಕೆ ಬೈಕ್ ಕೊಡ್ಸಿ, ನಿಮ್ದು ಕಾರ್ ಬರುತ್ತೆ. 4 ಜನಕ್ಕೆ ಕಾರ್ ಕೊಡ್ಸಿ, ನೀವು ಸೈಡ್ ತಗೊಳ್ತೀರಾ. 4 ಜನಕ್ಕೆ ಸೈಡ್ ಕೊಡ್ಸಿ, ನೀವು ಮನೆ ಕಟ್ಟಿಸ್ತೀರಾ. ಇಷ್ಟೇ ಸಿಂಪಲ್ ಲಾಜಿಕ್. ಇದೇ ಸ್ಟ್ರಾಟಜಿಯಲ್ಲೇ ನಾನು ಒಂದು ಬೈಕ್ ತಗೊಂಡಿದ್ದು, ಕಾರ್ ತಗೊಂಡಿದ್ದು, ಸೈಟ್ ತಗೊಂಡು ಮನೆ ಕಟ್ಸಿರುವಂತದ್ದು ಸ್ನೇಹಿತರೆ. ಇವತ್ತು ಬೈಕ್, ಕಾರು, ಸೈಟು, ಮನೆ ಈ 4 ಅಚೀವ್ಮೆಂಟ್ಸ್ ಏನಿದಾವಲ್ಲ, ಇವೆಲ್ಲ ಬೇಸಿಕ್ ಅಚೀವ್ಮೆಂಟ್ಸ್. ಎಲ್ರಿಗೂ ಅವಶ್ಯಕತೆ ಇರುವಂತದ್ದು, ಎಲ್ರಿಗೂ ಬೇಕಾಗಿರುವಂತದ್ದು. ಇವತ್ತು ನಿಮ್ಗೂ ಬೇಕಾ? ನಿಮ್ಮ ಕನಸಿನ ಬೈಕ್, ನಿಮ್ಮ ಕನಸಿನ ಕಾರ್, ನಿಮ್ಮ ಕನಸಿನ ಸೈಟ್, ನಿಮ್ಮ ಕನಸಿನ ಮನೆ ಬೇಕಾ ಸ್ನೇಹಿತರೆ? ನಿಮ್ಗೆ ಬೇಕಾ? ನೋಡೋಣ ನಿಮ್ಮ ಒಂದು ಎಕ್ಸೈಟ್ಮೆಂಟ್ ಹೇಗಿದೆ. ನಿಮ್ಮ ಕನಸಿನ ಬೈಕ್ ಆಗಿರ್ಬೋದು, ಕನಸಿನ ಕಾರ್ ಆಗಿರ್ಬೋದು, ಕನಸಿನ ಸೈಟ್ ಆಗಿರ್ಬೋದು, ಕನಸಿನ ಮನೆ ಯಾವ ತರ ಒಂದು ಎಕ್ಸೈಟ್ಮೆಂಟ್ ನ ಕ್ರಿಯೇಟ್ ಮಾಡುತ್ತೆ ಅಂತ ನೋಡ್ತೀನಿ. ಬೇಕಾ? ಒಂದ್ಸಲ ಅನ್ಮ್ಯೂಟ್ ಮಾಡಿದೀನಿ, ನೋಡೋಣ. ಬೇಕಾ ಬೇಡ್ವಾ? ಎಸ್ ಸರ್, ಬೇಕು. 100% ಬೇಕು ಸರ್. ಇದನ್ ಮಾಡಿದ್ರೆ ಜೀವನದಲ್ಲಿ ಒಂದು ಹಂತಕ್ಕೆ ಬಂದಂಗೆ ಸ್ನೇಹಿತರೆ. ಬೈಕು, ಕಾರು, ಸೈಟು, ಮನೆ ಇದು ಆಗ್ಬೇಕು ಅಂತ ಅಂದ್ರೆ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದ್ನಲ್ಲ, ಈ ಲಾಜಿಕಲ್ ವರ್ಕ್ ಮಾಡಿ. ನಿಮ್ಮ ಟೀಮ್ ನಲ್ಲಿರೋ 4 ಜನಕ್ಕೆ ಒಂದು ಮೊಬೈಲ್ ಕೊಡ್ಸಿ, ನಿಮ್ಗೆ ಬೈಕ್ ಬರುತ್ತೆ. 4 ಜನಕ್ಕೆ ಬೈಕ್ ಕೊಡ್ಸಿ, ನಿಮ್ ಕಾರ್ ಬರುತ್ತೆ. 4 ಜನಕ್ಕೆ ಕಾರ್ ಕೊಡ್ಸಿ, ನಿಮ್ ಸೈಟ್ ಬರುತ್ತೆ. 4 ಜನ ಸೈಟ್ ಕೊಡ್ಸಿ, ನಿಮಗೆ ಮನೆ ಬರುತ್ತೆ. ಕ್ಲಿಯರ್? ಸೊ ಆಲ್ರೆಡಿ ಹೇಳ್ದೆ, ಒಂದು ಕಡೆ ನೀವು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಉದಾಹರಣೆಗೆ ಒಂದು ಹಾವೇರಿ ಜಿಲ್ಲೆಯಲ್ಲಿ ಟೀಮ್ ಬಿಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀರಾ. ಸತತವಾಗಿ ಒಂದು ಹಾವೇರಿ ಜಿಲ್ಲೆಯಲ್ಲೇನೆ ಒಂದು 3 ತಿಂಗಳು ಅಂದ್ರೆ 90 ದಿನ ಕಂಟಿನ್ಯೂಸ್ ನಿಮ್ದು ವಿಸಿಟ್ ಇರ್ಬೇಕು. ಅಲ್ಲಿ ಯಾವಾಗ ನಿಮ್ ತರ ಲೀಡರ್ಸ್ ಗಳು ಕ್ರಿಯೇಟ್ ಆಗ್ತಾರೆ, ಅವಾಗ ಬೇರೆ ಜಿಲ್ಲೆಗಳನ್ನ ನೀವು ಪ್ಲಾನ್ ಮಾಡ್ಬೇಕು. ನೀವೇನ್ ಪ್ಲಾನ್ ಮಾಡೋದ್ ಬೇಕಾಗಿಲ್ಲ. ಅದೇ ಹಾವೇರಿ ಜಿಲ್ಲೆಯಲ್ಲಿ ಇರೋರ್ಗೆ ಏನೊಂದು 90 ದಿನದಲ್ಲಿ ಒಂದು 100-200 ಟೀಮ್ ಮಾಡಿರ್ತಾರಲ್ಲ, ಅದೇ ಟೀಮ್ ನಲ್ಲಿ ಯಾರೋ ಒಂದಿಷ್ಟು ಜನಕ್ಕೆ ದಾವಣಗೆರೆಯಲ್ಲಿ ಪರಿಚಯ ಇರ್ತಾರೆ, ಹುಬ್ಳಿಯಲ್ಲಿ ಪರಿಚಯ ಇರ್ತಾರೆ, ಗದಗಲ್ಲಿ ಪರಿಚಯ ಇರ್ತಾರೆ, ಶಿವಮೊಗ್ಗದಲ್ಲಿ ಪರಿಚಯ ಇರ್ತಾರೆ, ಸಿರ್ಸಿಯಲ್ಲಿ ಪರಿಚಯ ಇರ್ತಾರೆ. ಅವರೇ ನಿಮ್ಮನ್ನ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ ಗಳಿಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಆ 100-200 ಟೀಮ್ ಆಗೋವರೆಗೂ ನೀವು ಆ ಒಂದು ಊರ್ನ ಬಿಟ್ಟು ಬೇರೆ ಕಡೆ ಹೋಗ್ಬಾರ್ದು. ಸೊ ಒಂದ್ ಕಡೆ ಜಾಗದಲ್ಲಿ ನಿಂತ್ಕೊಂಡು ಟೀಮ್ ಮಾಡ್ಬೇಕು ಅಂದ್ರೆ ವೆರಿ ಇಂಪಾರ್ಟೆಂಟ್ ನಾಲೆಡ್ಜ್ ಬೇಕು. ಅದು ನಿಮ್ ಕಂಪನಿ ಬಗ್ಗೆ ಆಗಿರ್ಬೋದು, ನಿಮ್ ಕಂಪನಿಯ ಪ್ರಾಡಕ್ಟ್ಸ್ ಬಗ್ಗೆ ಆಗಿರ್ಬೋದು, ಇಂಡಸ್ಟ್ರಿ ಬಗ್ಗೆ ಆಗಿರ್ಬೋದು, ಇಂಡಸ್ಟ್ರಿಯ ಫ್ಯೂಚರ್ ಬಗ್ಗೆ ಹೇಳೋದಾಗಿರ್ಬೋದು, ಪ್ರತಿ ಒಂದು ಕೂಡ ನೀವು ನಾಲೆಡ್ಜ್ ನೀವು ಪಡ್ಕೊಳ್ಳೇಬೇಕು. ಅಂಡ್ ಜವಾಬ್ದಾರಿ ತೆಗೆದುಕೊಳ್ಳೋಕೆ ರೆಡಿ ಇರಬೇಕು. ಜವಾಬ್ದಾರಿ ತೆಗೆದುಕೊಳ್ಳೋದಕ್ಕೆ ರೆಡಿ ಇರಬೇಕು. ಉದಾಹರಣೆಗೆ ಒಂದು ಊರಿಗೆ ಹೋಗಿರ್ತೀರಾ. ಆ ಊರಿಗೆ ಹೋದಾಗ
ನಿಮ್ಮ ಲೀಡರ್ಸ್ಗೆ ಒಂದು ಹೋಟೆಲ್ಗೆ ಕರ್ಕೊಂಡೋಗಿ ಟೀ ಕೊಡಿಸ್ಬೇಕಾಗಿರತ್ತೆ. ಎಲ್ಲಿ ಅವ್ರನ್ನ ಹೋಟೆಲ್ಗೆ ಕರ್ಕೊಂಡು ಹೋಗ್ಬಿಟ್ರೆ ಟೀ ಕೊಡ್ಸೋದಾಗತ್ತೆ, ಖರ್ಚಾಗತ್ತೆ ಅಂತೇಳಿ ನೀವು ಹೋಟೆಲ್ಗೆ ಕರ್ಕೊಂಡೇ ಹೋಗೋದಿರ್ಬೋದು. ಎಲ್ಲಿ ಹೋಟೆಲ್ಗೆ ಕರ್ಕೊಂಡು ಹೋದ್ರೆ ಅವ್ರಿಗೆ ತಿಂಡಿ ಕೊಡಿಸ್ಬೇಕು, ಊಟ ಕೊಡಿಸ್ಬೇಕು ಅಂತೇಳಿ ಹೋಟೆಲ್ಗೆನೆ ಕರ್ಕೊಂಡು ಹೋಗದೆ ಇರೋದಾಗಿರ್ಬೋದು. ಎಲ್ಲಿ ಒಂದು ಹೋಟೆಲ್ ಮೀಟಿಂಗ್ ಮಾಡ್ಬಿಟ್ರೆ ನನಗೊಂದು 5,000 ರೂಪಾಯಿ ಖರ್ಚು ಬಂದ್ಬಿಡುತ್ತೆ ಅಂತೇಳಿ ಹೋಟೆಲ್ ಮೀಟಿಂಗ್ಸೇ ಮಾಡದೇ ಇರೋದಾಗಿರ್ಬೋದು. ಇವೆಲ್ಲ ಏನಿದೆಯಲ್ಲ, ಇವೆಲ್ಲ ಜವಾಬ್ದಾರಿ ತೆಗೆದುಕೊಳ್ಳದೆ ಇರುವಂತಹ ಲೀಡರ್ನ ಪರಿಸ್ಥಿತಿ. ಈ ತರ ಇದ್ದಾಗ ಯಾವುದೇ ಕಾರಣಕ್ಕೂ ನೀವು ಒಂದು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟೋದಕ್ಕೆ ಆಗೋದೇ ಇಲ್ಲ. ಸಣ್ಣ ಪುಟ್ಟ ಟೀಮ್ ಮಾಡ್ಬೋದು ಅಷ್ಟೇ ಬಿಟ್ರೆ ದೊಡ್ಡ ಟೀಮ್ ನ ನೀವು ಬಿಲ್ಡ್ ಮಾಡೋದಕ್ಕೆ ಆಗಲ್ಲ. ನೀವು 10 ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಮ ಟೀಮ್ ಅವರು ಅವ್ರ ಟೀಮಿಗೆ 10 ರೂಪಾಯಿ ಖರ್ಚು ಮಾಡೋದಕ್ಕೆ ಸಾಧ್ಯ. ನೀವು ನಿಮ್ಮ ಟೀಮಿಗೆ ಖರ್ಚು ಮಾಡೋದನ್ನ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಳ್ಳಿ, ಎಕ್ಸ್ಪೆನ್ಸಸ್ ಅಂತ ಅನ್ಕೊಳ್ಬೇಡಿ. ಸಣ್ಣ ಪುಟ್ಟ ಖರ್ಚುಗಳು ಬರುವಂತದ್ದು, ಊಟ ತಿಂಡಿ ಕೊಡ್ಸೋದಾಗಿರ್ಬೋದು, ಟೀ ಕಾಫಿ ಕೊಡ್ಸೋದಾಗಿರ್ಬೋದು, ಅವರಿಗೆ ಬಸ್ ಚಾರ್ಜ್ ಹಾಕೋದಾಗಿರ್ಬೋದು, ಮೀಟಿಂಗ್ಸ್ಗೆ ಟ್ರೈನಿಂಗ್ಸ್ ಗಳನ್ನ ಮಾಡೋದಾಗಿರ್ಬೋದು, ಹಾಲ್ ಬುಕ್ ಮಾಡಿ. ತುಂಬಾ ಜನರನ್ನ ನೋಡಿದ್ದೀನಿ ತಮ್ಮ ತಮ್ಮ ಟೀಮಿಗೆ ಹೋಟೆಲ್ ಬುಕ್ ಮಾಡಿ ಟ್ರೈನಿಂಗ್ಸ್ ಗಳನ್ನ ಎಷ್ಟೋ ಲೀಡರ್ಸ್ ಗಳು ಮಾಡೋದೇ ಇಲ್ಲ. ಯಾಕೆ ಮಾಡಲ್ಲ ಅಂದ್ರೆ ಯಾಕೆ ನಾನು ಆ ಖರ್ಚು ತಗೊಳ್ಬೇಕು, ನನಗೆ ಯಾಕದು, ಹೆಂಗ್ಯಾರು ಕಂಪ್ನಿ ಮಾಡ್ಲಿ, ಕಂಪ್ನಿ ಡೆವಲಪ್ಮೆಂಟ್ ಬೇಕು ಅಂದ್ರೆ ಮಾಡ್ಲಿ ಅಂತೇಳಿ ಕಂಪ್ನಿ ಮೇಲೆ ಡಿಪೆಂಡ್ ಆಗುವಂಥದ್ದು. ಸೊ ಇಮ್ಯಾಜಿನ್ ಮಾಡಿ, ಈ ತರ ನೀವು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ನೀವು ಒಂದು ದೊಡ್ಡ ಬಿಸ್ನೆಸ್ ಬಿಲ್ಡ್ ಮಾಡೋದಕ್ಕೆ ಆಗತ್ತಾ, ದೊಡ್ಡ ಲೀಡರ್ ಆಗೋದಕ್ಕೆ ಆಗತ್ತಾ? ಆಗತ್ತಾ? ನಿಮ್ಮ ಟೀಮಿಗೆ ನೀವೇ ಹೋಟೆಲ್ ನಲ್ಲಿ ಹಾಲ್ನ ಬುಕ್ ಮಾಡಿ ಟ್ರೈನಿಂಗ್ಸ್ ಗಳನ್ನ ಮಾಡ್ಬೇಕು. ನಂದು ಎಕ್ಸಾಂಪಲ್ ಕೊಡ್ತೀನಿ ಸ್ನೇಹಿತರೆ ನಿಮ್ಗೆ. ನಾನು ಇದ್ದಂತ ಕಂಪನಿಯಲ್ಲಿ ನನಗೆ ಅಪ್ಲೈನ್ಸ್ ಗಳಂತೇಳಿ ಯಾರು ಇರ್ಲಿಲ್ಲ. ಡೈರೆಕ್ಟ್ ಕಂಪ್ನಿ ಓನರ್ ನಂಗೆ ಅಪ್ಲೈನ್ ಇದ್ರು. ಅವ್ರು ನನಗೆ ಎಲ್ಲಾ ಟೈಮಲ್ಲೂ ಬಂದು ಸಪೋರ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ಫೈನಾನ್ಷಿಯಲ್ ಆಗಿರ್ಬೋದು ಅಥವಾ ಫೀಲ್ಡ್ ಅಲ್ಲಿ ಬಂದಾಗಿರ್ಬೋದು. ಅದು ನನಗೆ ಪ್ಲಸ್ ಆಯ್ತು, ವರ ಆಯ್ತು. ತುಂಬಾ ಜನರಿಗೆ ಆತರ ಇದ್ದಿದ್ದು ಶಾಪವಾಗಿ ತಗೊಳ್ತಾರೆ ಲೀಡರ್ಸ್ ಗಳು ಇಲ್ಲದೆ ಇರುವಂತದ್ದನ್ನ. ನಾನು ಪಾಸಿಟಿವ್ ಆಗಿ ತಗೊಂಡೆ. ಎಲ್ಲೋ ಒಂದ್ ಕಡೆ ನಾನು ಇಂಡಿಪೆಂಡೆಂಟ್ ಆಗೋದಕ್ಕೆ ಈ ತರ ಪರಿಸ್ಥಿತಿ ದೇವ್ರು ಕೊಟ್ಟಿದ್ದಾನೆ ಅಂತ ನಾನ್ ರಿಸೀವ್ ಮಾಡಿದಕ್ಕೇನೆ ಇವತ್ತು ಒಂದು ಒಳ್ಳೆ ಲೀಡರ್ ಆಗೋದಕ್ಕೆ ಸಾಧ್ಯತೆ ಆಗಿದೆ ಇಂಡಸ್ಟ್ರಿಯಲ್ಲಿ. ಇವತ್ತು ಏನೆಲ್ಲ ಸಾಧನೆ ಮಾಡಿದೆ ಅದಕ್ಕೆ ಕಾರಣ ನನಗೆ ಅಪ್ಲೈನ್ ಇಲ್ಲದೆ ಇದ್ದಿದ್ದು, ಅಪ್ಲೈನ್ ಸಪೋರ್ಟ್ ಇಲ್ಲದೆ ಇದ್ದಿದ್ದು, ಡೈರೆಕ್ಟ್ ಕಂಪ್ನಿ ಟಚ್ ಇತ್ತು. ಸೊ ನಾನು ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಹಾಸನಲ್ಲೇ ನಾನೇನು ಒಂದು ಹಾಸನಲ್ಲಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಟೀಮ್ ಮಾಡಿದೆ, ಈ ಕಡೆ ಕುಶಾಲನಗರದಲ್ಲಿ ಟೀಮ್ ಮಾಡಿದೆ. ಫಸ್ಟ್ ಒಂದು ಮೀಟಿಂಗ್ ನ ಮಾಡ್ಬೇಕು ಅಂತ ನಾನು ಪ್ಲಾನ್ ಮಾಡಿದೆ ಸ್ನೇಹಿತರೆ. ಹೋಟೆಲ್ ನಲ್ಲಿ ಸರಾಯ್ ಹೋಟೆಲ್ ಅಂತೇಳಿ, ಅವಾಗ ಬಿಗ್ ಬಜಾರ್ ಇತ್ತು ಹಾಸನಲ್ಲಿ. ಆ ಬಿಗ್ ಬಜಾರ್ ನ ಇವತ್ತು ಯಾರಾದ್ರೂ ಹಾಸನಿಂದ ಮೀಟಿಂಗ್ ಅಟೆಂಡ್ ಮಾಡೋರು ಇದ್ರೆ ಅವ್ರಿಗೆ ಗೊತ್ತಾಗತ್ತೆ. ಅದೀಗ ಸ್ಮಾರ್ಟ್ ಬಜಾರ್ ಆಗಿದೆ. ಸ್ಮಾರ್ಟ್ ಬಜಾರ್ ನನಗೆ ಡೈರೆಕ್ಟ್ ಸೆಲ್ಲಿಂಗ್ ಗೆ ಜೀವನ ಕೊಟ್ಟಿದ್ದು ಹಾಸನ್. ಇವತ್ತು ಯಾರಾದ್ರೂ ಹಾಸನ್ ಅವ್ರು ಇದ್ರೆ, ಯಾರಿದ್ದೀರಾ ಸ್ನೇಹಿತರೆ ಹಾಸನಿಂದ? ಹಾಸನ್ ಅಂತ ಟೈಪ್ ಮಾಡಿ, ಹಾಸನ್ ಅವ್ರು ಇದ್ರೆ. ಓಕೆ, ಶ್ರೀದೇವಿ ಮೇಡಮ್ ಮೆಸೇಜ್ ಮಾಡ್ತಾ ಇದ್ದಾರೆ. ವೆರಿ ಗುಡ್ ಮೇಡಮ್. ಮೇಡಮ್, ಹಾಸನ್ ನನಗೆ ಜೀವನ ಕೊಟ್ಟಂತಹ ಒಂದು ಜಿಲ್ಲೆ. 2013 2017 ನಾನು ಹಾಸನಲ್ಲಿದ್ದೆ. 2018 ಬೆಂಗಳೂರು ಬಂದಿದ್ದು. ರುಕ್ಮಿಣಿ ಮೇಡಮ್ ಕೂಡ ಹಾಸನ್. ವೆರಿ ಗುಡ್. ಹಾಸನ್ನ ಗಲ್ಲಿ ಗಲ್ಲಿ ನಾನು ತಿರುಗಿದ್ದೀನಿ ಸ್ನೇಹಿತರೆ. ಗಲ್ಲಿ ತಿರುಗಿದ್ದೀನಿ ಹಾಸನ್. ಇಂಥ ಹೋಟೆಲ್ ಅಲ್ಲಿ ನಾನು ಮೀಟಿಂಗ್ ಮಾಡಿಲ್ಲ ಅಂತಿಲ್ಲ. ಮಲ್ಲಿಗೆ ರೆಸಿಡೆನ್ಸಿ ಅಂತೇಳಿ, ಸದರ್ನ್ ಸ್ಟಾರ್ ಅಂತೇಳಿ, ಅಶೋಕ ಹೋಟೆಲ್, ಸರಾಯಿ ಹೋಟೆಲ್, ಆ ಕಡೆ ಸಂಸ್ಕೃತ ಭವನ, ತುಂಬಾ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಂಸ್ಕೃತ ಭವನ ಅಂತಿತ್ತು, ಅಲ್ಲೂ ಸಿಗ್ತಾ ಇತ್ತು. ಬಟ್ ಫಸ್ಟ್ ನಾನು ಪ್ಲಾನ್ ಮಾಡಿದ್ದು ಸರಾಯಿ ಹೋಟೆಲ್ ಅಂತೇಳಿ ಮೇಲ್ಗಡೆ. ಅದ್ರ ಕೆಳಗಡೆ ಬಿಗ್ ಬಜಾರ್ ಇತ್ತು, ಈಗ ಸ್ಮಾರ್ಟ್ ಬಜಾರ್ ಆಗಿದೆ. ಅಲ್ಲಿ ಅವತ್ತಿನ ಕಾಲಕ್ಕೆ 2,000 3,000 ಅರ್ಧ ದಿನಕ್ಕೆ 3 ಅವರ್ಸ್ ಮೀಟಿಂಗ್. 2,000 3,000 ನಾನೇ ಕೈಯಿಂದ 2,000 ಹಾಕ್ಬಿಟ್ಟು ಫಸ್ಟ್ ಮೀಟಿಂಗ್ ಪ್ಲಾನ್ ಮಾಡಿದ್ದು ಸ್ನೇಹಿತರೆ. ಎಷ್ಟೋ ಒಂದ್ 30 ಜನರು ಬರ್ತಾರೆ ಅಂತೇಳಿ. ಈ ಬಿಲೀವ್ ಇಟ್ ಆರ್ ನಾಟ್, ನಾನು ಆ ಫೋಟೋ ತೋರಿಸ್ತೀನಿ ನಿಮ್ಗೆ. ಯಾರೆಲ್ಲ ಕ್ಯೂರಿಯಸ್ ಇದೀರಾ ಆ ಫೋಟೋ ನೋಡೋದಕ್ಕೆ? ಸರಾಯಿ ಹೋಟೆಲ್ದು ಮೀಟಿಂಗ್ ತೋರಿಸ್ತೀನಿ ನಿಮ್ಗೆ. ಪ್ರತಿ ಒಂದು ಕೂಡ ಸ್ಟೋರಿ ಇದೆ ಸ್ನೇಹಿತರೆ. ಪ್ರತಿ ಒಂದೊಂದು ಎಕ್ಸ್ಪೀರಿಯನ್ಸ್ ಅಲ್ಲೂ ಸ್ಟೋರಿ ಇದೆ. ಒಂದೇ ನಿಮಿಷ, ನಾನು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಶೇರ್ ಮಾಡ್ತೀನಿ. ಸಂಜಯ್ ಜೀವಿ ಅಫಿಷಿಯಲ್ ಅಕೌಂಟ್ ಸಂಜಯ್ ಯೂತ್ ಇಂಡಿಯಾ ಅಂತೇಳಿ. ನನ್ ಪ್ರತಿಯೊಂದು ಅಚೀವ್ಮೆಂಟ್ಸ್ ಎಲ್ಲ ಇದ್ರಲ್ಲೇ ಇದಾವೆ.
ನಾನು ಹಾಸನಲ್ಲಿ ಎಲ್ಲೆಲ್ಲೆಲ್ಲ ಮಾಡಿದೀನಿ ಎಲ್ಲ ತೋರಿಸ್ತೀನಿ ನಿಮ್ಗೆ. ಹಾಸನಲ್ಲಿ ಇರೋ ತುಂಬಾ ಖುಷಿ ಪಡ್ತೀರಾ. ಒಂದೇ ನಿಮಿಷ ತೋರಿಸ್ತೀನಿ ನಿಮ್ಗೆ. ಫಸ್ಟ್ ಟ್ರೈನಿಂಗ್ ನಾನೇ ಸ್ವಂತವಾಗಿ ನನ್ನ ಹಣದಿಂದ ಟ್ರೈನಿಂಗ್ ಕಂಡಕ್ಟ್ ಮಾಡಿದ್ದು. ಸ್ನೇಹಿತರೆ, ಈ ಫೋಟೋ ಇದೆಯಲ್ಲ ನೋಡಿ, ಸರಾಯ್ ಹೋಟೆಲ್ ಅಂತ ಇದೆ ನೋಡಿ. ಹೇಗಿದ್ದೀನಿ ನಾನು, ಕಾಣಿಸ್ತಾ ಇದೆಯಾ? ಸರಾಯ್ ಹೋಟೆಲ್ ನೋಡಿದ್ರಾ ಎಲ್ಲ? ಎಸ್. ಆ ಫೋಟೋ ಇನ್ನೊಂದ್ಸಲ ತೋರಿಸ್ತೀನಿ. 4 1 2 ಟೋಟಲಿ ಆವತ್ತಿನ ಮೀಟಿಂಗ್ ಗೆ ಬಂದಿದ್ದ 6 ಜನ ಸ್ನೇಹಿತರೆ. ಬಂದಿದ್ದ 6 ಜನ. 6 ಜನದ್ ಮಾತ್ರ ಇರ್ಲಿ ಅಂತೇಳಿ ಅಲ್ಲಿ 6 ಜನಕ್ಕೆ ಇದ್ ಮಾಡಿದ್ದು. 30 ಜನ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಬಂದಿದ್ದ 6 ಜನ. ಯು ಬಿಲೀವ್ ಇಟ್ ಆರ್ ನಾಟ್, ಅವತ್ತು 30 ಜನ ಅನ್ಕೊಂಡಿದ್ದೆ, ಬಟ್ ಬಂದಿರೋದೇ 6 ಅಂತ ಅನ್ಕೊಂಡು ನಾನು ಅವತ್ತು ಮೀಟಿಂಗ್ ನ ಸ್ಟಾಪ್ ಮಾಡಿಲ್ಲ. ಫಸ್ಟ್ ಮೀಟಿಂಗ್ ನಂದು, ಫಸ್ಟ್ ಮೀಟಿಂಗ್ ತಗೊಂಡಿದ್ದು ಸತತವಾಗಿ ಎವ್ರಿ ಸಂಡೇ ಆ ಒಂದು ಹಾಲ್ ಒಂದು 40-50 ಜನ ಗ್ಯಾದರಿಂಗ್ ಆಗೋವರೆಗೂ ಕೂಡ ಕಂಟಿನ್ಯೂಸ್ ಒಂದು ಸತತವಾಗಿ ಒಂದು 5-6 ವಾರ ಕಂಟಿನ್ಯೂಸ್ ಮೀಟಿಂಗ್ ಮಾಡಿದ್ವಿ ಸ್ನೇಹಿತರೆ. ಸೊ ಇಲ್ಲಿ ಇನ್ನೊಂದು ಸೀಕ್ರೆಟ್ ನಾನು ನಿಮ್ಗೆ ತಿಳಿಸೋದಕ್ಕೆ ಹೋಗ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ಒಂದು ಡಿಸ್ಟಿಕ್ ನಲ್ಲಿ ನೀವು ಟೀಮ್ ಬಿಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅಲ್ಲೊಂದು 30-40 ಟೀಮ್ ಆಗಿದ ತಕ್ಷಣನೇ ನೀವು ಹೋಟೆಲ್ ಮೀಟಿಂಗ್ ಸ್ಟಾರ್ಟ್ ಮಾಡ್ಬೇಕು. ಅದು ಪ್ರತಿ ವಾರ ಎವ್ರಿ ಸಂಡೇ ಅಂದ್ರೆ ಮೀಟಿಂಗ್ ಡೇ. ಬರ್ದ್ಬಿಡಿ ಎಲ್ರು ಕೂಡ ಚಾಟ್ ಬಾಕ್ಸ್ ನಲ್ಲಿ. ಬರೆಯೋರು ಬರೀರಿ, ವಾಯ್ಸ್ ನೋಟಲ್ಲಿ ಎಲ್ರು ಹೇಳ್ಬಿಡಿ. ಸಂಡೇ ಅಂದ್ರೆ ಮೀಟಿಂಗ್ ಡೇ. ಸಂಡೇ ಅಂದ್ರೆ Meeting day. ಸಂಡೇ ಅಂದ್ರೆ Meeting day. ಸಂಡೇ ಅಂದ್ರೆ Meeting day. Sunday ಅಂದ್ರೆ meeting day. Sunday ಅಂದ್ರೆ meeting. ಸಂಡೇ ಅಂದ್ರೆ ಎಷ್ಟೋ ಜನರಿಗೆ ಫನ್ ಡೇ ಆಗಿರುತ್ತೆ. ಫನ್ ಮಾಡೋದಕ್ಕೆ ಒಂದು ದಿನ ಆಗಿರುತ್ತೆ ಸಂಡೇ. ಬಟ್ ಈ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇರೋರ್ಗೆ ಎಲ್ರಿಗೂ ಕೂಡ ಸಂಡೇ ಅಂತ ಅಂದ್ರೆ ಮೀಟಿಂಗ್ ದಿನ ಆಗ್ಬೇಕು ಸ್ನೇಹಿತರೆ, ಮೀಟಿಂಗ್ ದಿನ ಆಗಿರ್ಬೇಕು. ಸೊ ಇನ್ನೊಂದು ಸಕ್ಸಸ್ಗೆ ನಿಮ್ಗೆ ಸೀಕ್ರೆಟ್ ಕೊಡ್ತೀನಿ ಈ ಬಿಸ್ನೆಸ್ ನಲ್ಲಿ. ಪ್ರತಿ ಸಂಡೇ ನೀವು ಮಿಸ್ ಮಾಡ್ದಾಗೆ ಹೋಟೆಲ್ ಮೀಟಿಂಗ್ಸ್ ನ ಮಾಡಿ. ಯಾರೆಲ್ಲ ಮಾಡ್ತಿಲ್ಲ ಕಂಪಲ್ಸರಿ ಹೋಟೆಲ್ ಮೀಟಿಂಗ್ಸ್ ಮಾಡಿ. ನೀವೇ ಸ್ವಂತ ದುಡ್ಡು ಹಾಕಿ ಖರ್ಚು ಮಾಡಿ ಅವಾಗ್ಲೇ ನಿಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗೋದು. ಕಂಪನಿ ದುಡ್ಡಲ್ಲಿ, ನಿಮ್ಮ ಲೀಡರ್ಸ್ ದುಡ್ಡಲ್ಲಿ ನೀವು ಮೀಟಿಂಗ್ಸ್ ಮಾಡಿದ್ರೆ ನಿಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ, ಅದ್ರ ಮಹತ್ವ ಅರ್ಥ ಆಗಲ್ಲ. ನೀವೇ ಖರ್ಚು ಮಾಡಿ. ನೀವು 4-5 ಜನ ಲೀಡರ್ಸ್ ಇದೀರ ಅಂದ್ರೆ 4-5 ಜನ ಲೀಡರ್ಸ್ ಶೇರಿಂಗ್ ಮಾಡಿ ಮೀಟಿಂಗ್ ಮಾಡಿ. ಶೇರಿಂಗ್ ಮಾಡ್ಕೊಂಡು ಒಂದು ಹೋಟೆಲ್ ಬುಕ್ ಮಾಡಿ ಮೀಟಿಂಗ್ ಮಾಡಿ. ಕ್ಲಿಯರ್? ಹಂಗೆ ಇಲ್ಲಿ ಜಾಮ್ ಪ್ಯಾಕ್ ಆಗಕ್ ಸ್ಟಾರ್ಟ್ ಆಯ್ತು. ಜಾಮ್ ಪ್ಯಾಕ್ ಆಗಿ ಸ್ಟಾರ್ಟ್ ಆದ್ಮೇಲೆ ಬೇರೆ ಬೇರೆ ಪ್ಲೇಸಸ್ ಅಲ್ಲಿ ಮೀಟಿಂಗ್ಸ್ ಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಿ ಅಂತ ತೋರಿಸ್ತೀನಿ ನಿಮ್ಗೆ. ನೆಕ್ಸ್ಟ್ ಎಲ್ಲೆಲ್ಲ ಮಾಡಿದ್ವಿ ಅಂತ. ನಾನ್ ನಮ್ಮ ಲೀಡರ್ಸ್ ಫಸ್ಟ್ ಮೀಟಿಂಗ್ ಅಟೆಂಡ್ ಆಗಿದ್ದ ಹಾಸನಲ್ಲಿ, ಅದನ್ನು ತೋರಿಸ್ತೀನಿ ರೀ. ನೋಡಿ, ಅವತ್ತು ಫಸ್ಟ್ ಮೀಟಿಂಗ್ ನಾನ್ ಅಟೆಂಡ್ ಆಗಿದ್ದು ಎಲ್ಲಿ ಅಂತಂದ್ರೆ, ಇದು ಟುವರ್ಡ್ಸ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋಗಕ್ಕಿಂತ ಮುಂಚೆ ಸ್ವಲ್ಪ ಹಿಂದೆನೆ ಲೆಫ್ಟ್ ಸೈಡ್ ಬರುತ್ತೆ. ಹೋಟ್ಲ್ ಹೆಸರು ಮರ್ತೋಗಿದೆ ನನಗೆ, ಅದನ್ನ ಮೆನ್ಷನ್ ಮಾಡಿಲ್ಲ ಇಲ್ಲಿ. ಅದ್ ಇನ್ನೊಂದು ಫೋಟೋದಲ್ಲಿ ಇದೆ ಅಂತ ಅನ್ಸುತ್ತೆ. ಈ ಫೋಟೋ ಇಲ್ಲಿ ನೋಡಿ, ಮಲ್ಲಿಗೆ ರೆಸಿಡೆನ್ಸಿಯಲ್ ಮಾಡಿರೋದು 2016 2016ರಲ್ಲಿ ನಾನೇ ನನ್ನ ಟೀಮಿಗೆ ಹಾಸನಲ್ಲಿ ಮಲ್ಲಿಗೆ ರೆಸಿಡೆನ್ಸಿಯಲ್ ಮಾಡಿರೋದು. ಮತ್ತೆ ತುಮಕೂರಲ್ಲಿ ಟೀಮ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅಲ್ಲಿ 2016 ಅಲ್ಲಿ ತುಮಕೂರಲ್ಲಿ ಮೀಟಿಂಗ್ ಮಾಡಿರೋದು. ಇಲ್ಲಿ ನೋಡಿ ಇನ್ನೊಂದು ಹೋಟ್ಲು, ಎಲ್ಲಿದು? ಗೋಕುಲ್ ಹೋಟೆಲ್, ಹಾಸನಲ್ಲಿ ಇರೋರು ನೋಡಿ. 2015 ಅಲ್ಲಿ ನನ್ನ ಟೀಮಿಗೆ ನಾನೇ ಇಲ್ಲೇ ಬರ್ಕೊಂಡ್ಬಿಟ್ಟಿದೀನಿ ನೋಡಿ.
ದ ಪ್ಲೇಸ್ ರೀಸನ್ ಫಾರ್ ಮೈ ಲೈಫ್ ಚೇಂಜ್ ಅಂತ, ನನ್ನ ಜೀವನದ ಬದಲಾವಣೆಗಿದ್ದಂತ ಒಂದು ಜಾಗ ನೋಡಿ. ಬಳ್ಳಾರಿ ಟೀಮ್ ಮಾಡಿದೆ ಅಂತ ಹೇಳಿದ್ನಲ್ಲ, ನಕ್ಷತ್ರ ಹೋಟೆಲ್ ಅಂತೇಳಿ ಬಳ್ಳಾರಿಯಲ್ಲಿ ಇರೋರು 2016 ಸೆಮಿನಾರ್ ತಗೊಂಡಿರೋದು ನಾನೇ, ನನ್ನ ಟೀಮಿಗೆ ನಾನೇ ಬುಕ್ ಮಾಡಿ. ನಕ್ಷತ್ರ ಹೋಟೆಲ್ ಫೇಮಸ್ ಹೋಟೆಲ್ ಸ್ನೇಹಿತರೆ. ಫಸ್ಟ್ ಮೀಟಿಂಗ್ ನಾನ್ ಅಟೆಂಡ್ ಮಾಡಿದ್ದು. ಇದು ಹಾಸನ್ ಮಲಯಾಳ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲೇನೆ, ಅಲ್ಲಿ ಆಡಿಟೋರಿಯಂ ಇದೆ, ಅಲ್ಲಿ ಬುಕ್ ಮಾಡ್ಕೊಂಡಿದ್ದು ಸಂಡೇ. ಇದು ಕುಶಾಲ್ ನಗರ್. ಇಲ್ಲಿ ನೋಡಿ, ಮೈಸೂರಲ್ಲಿ ನಾನು ಹೇಳಿದ್ನಲ್ಲ, ಮಾನಸ ಗಂಗೋತ್ರಿ 2016 ಪ್ರೆಸಿಡೆಂಟ್ ಹೋಟೆಲ್ ಮೀಟಿಂಗ್ ಮಾಡಿರೋದು. ಹಾಸನ್ ಸಂಸ್ಕೃತ ಭವನ್ 2016 ಅಕ್ಟೋಬರ್ ನೋಡಿ. ಸಂಸ್ಕೃತ ಭವನ್ ನೋಡಿ, ಎಲ್ಲ ಯೂತ್ ಟೀಮ್ ಹುಡುಗರದು ಎಲ್ಲ 18 ರಿಂದ 22, 23 ಏಜ್ ಅಲ್ಲಿ ಇದ್ದಿದೆ. ಫುಲ್ ಹಾಲ್ ಫಿಲ್. ಒಂದ್ ಟೈಮ್ ಅಲ್ಲಿ 6 ಜನ ಕೂತ್ಕೊಂಡಿದ್ರು. ಅಲ್ಲಿ ಒಂದ್ 40-50 ಗ್ಯಾದರಿಂಗ್ ಆಗೋವರೆಗೂ ಅಲ್ಲಿ ಮಾಡಿದ್ವಿ. ಅದ್ ಯಾಕೋ ಜಾಗ ಸಾಕಾಗ್ತಾ ಇಲ್ಲ ಅಂತ ಹೇಳಿ ಸಂಸ್ಕೃತ ಭವನಿಗೆ ಶಿಫ್ಟ್ ಮಾಡಿದ್ವಿ. ನೋಡಿ ಎಷ್ಟು ಗ್ಯಾದರಿಂಗ್ ಆಗಿದೆ. ಬಳ್ಳಾರಿ ಅಂತ ಹೇಳಿದ್ನಲ್ಲ ನೋಡಿ, ಬಳ್ಳಾರಿಯಲ್ಲಿ ಆಫೀಸ್ ಮಾಡ್ಕೊಂಡಿದ್ವಿ. ಬಳ್ಳಾರಿ 2016 ಹೆಂಗಿದೆ ನೋಡಿ, ಬಳ್ಳಾರಿಯಲ್ಲಿ ಆಫೀಸ್ ಮಾಡ್ಕೊಂಡಿದ್ವಿ. ನಾನೇನ್ ಹೇಳಿದ್ರು ರಿಯಾಲಿಟಿ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ, ನಿಮಗೆ ಕ್ಲಾರಿಟಿ. ಬೈಕು, ಕಾರು, ಸೈಟು, ಮನೆ ಅಂತೆಲ್ಲ ಹೇಳಿದ್ನಲ್ಲ ನೋಡಿ, ಇಲ್ಲಿ 2014 ಬೈಕ್ ತಗೊಂಡಿದ್ದು. ಅದನ್ನು ಫೋಟೋ ತೋರಿಸ್ತೀನಿ ನಿಮ್ಗೆ. 2014 ಆಗಸ್ಟ್ 15 ಫಸ್ಟ್ ಲಾಂಗ್ ಟರ್ಮ್ ಟೀಮ್ MR ರೆಡ್ FC ತಗೊಂಡಿದ್ದು. 2018 ಸೆಕೆಂಡ್ ಕಾರ್. ಆಮೇಲೆ ಸೈಡ್ ತಗೊಂಡು ಮನೆ ಕಟ್ಸಿರೋದು ತೋರಿಸ್ತೀನಿ ನಿಮ್ಗೆ. ಮನೆ ಅದು 2020 ಕಟ್ಸಿದ್ದು. ಟೋಟಲಿ 3 ಮನೆಗಳು, ಒಂದು ಗ್ರೌಂಡ್ ಫ್ಲೋರ್. ನಾನು ಮೊಬೈಲ್ ತಗೊಂಡಿದ್ದೆ ಅಂತ ಹೇಳಿದ್ನಲ್ಲ ನೋಡಿ, ಇಲ್ಲಿ 2018 ಫಸ್ಟ್ ನಾನ್ ಮೊಬೈಲ್ ತಗೊಂಡು, ಆಮೇಲೆ ನನ್ನ ಟೀಮಲ್ಲಿ 4 ಜನಕ್ಕೆ ಅಥವಾ ಅತಿ ಹೆಚ್ಚು ಜನರಿಗೆ ಮೊಬೈಲ್ ಕೊಡಿಸ್ದೆ. ಅದಕ್ಕೆ ನನಗೆ ಬೈಕ್ ಬಂತು. ಅತಿ ಹೆಚ್ಚು ಜನರಿಗೆ ಬೈಕ್ ಕೊಡ್ಸಿದ್ದಕ್ಕೆ ಕಾರ್ ಬಂತು. ಅತಿ ಹೆಚ್ಚು ಜನಕ್ಕೆ ಕಾರ್ ಕೊಡ್ಸಿದ್ದಕ್ಕೆ ಸೈಡ್ ತಗೊಂಡು ಮನೇನು ಕೂಡ ಕಟ್ಸಿದೀನಿ. ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಕಾರ್ ಗ್ರೌಂಡ್ ಫ್ಲೋರ್ 2 BHK, ಫಸ್ಟ್ ಫ್ಲೋರ್ 2 BHK, ಸೆಕೆಂಡ್ ಫ್ಲೋರ್ 1 BHK. ಸೊ ಇಲ್ಲಿ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ ಎಲ್ರಿಗೂ. ಕ್ಲಾರಿಟಿ ಸಿಗ್ತಾ? ಏನ್ ಕ್ಲಾರಿಟಿ ಸಿಕ್ತು? ಜವಾಬ್ದಾರಿ ತಗೊಂಡು ಟೀಮ್ ಕಟ್ಟೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಲೀಡರ್ಸ್, 2 ಇಂಪಾರ್ಟೆಂಟ್ ವಿಚಾರ ಹೇಳಿದ್ದೀನಿ ನಾನು ನಿಮ್ಗೆ ಇವತ್ತು. ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗೋದಕ್ಕೆ ಒಂದು ಪ್ಲೇಸ್ ನಲ್ಲಿ ನೀವು ಟೀಮ್ ಬಿಲ್ಡ್ ಮಾಡೋದು ಸ್ಟಾರ್ಟ್ ಮಾಡಿದ್ರೆ, ಒಬ್ಬ ವ್ಯಕ್ತಿನ ಒಂದು ದೊಡ್ಡ ಟೀಮ್ ನ ಎಕ್ಸ್ಪೆಕ್ಟ್ ಮಾಡಿ. ಆ ಒಬ್ಬ ವ್ಯಕ್ತಿಯಿಂದ 10 ಜನರ ಟೀಮ್ ಆಗುತ್ತೆ, 10 ಜನರಿಂದ 100 ಜನರ ಟೀಮ್ ಆಗುತ್ತೆ. ಆ 10 ಜನರ ಟೀಮ್ ಆಗಿದ ತಕ್ಷಣ ವಾರ ಆ ಒಂದು ಜಿಲ್ಲೆಯಲ್ಲಿ ಎವ್ರಿ ಸಂಡೇ ಮೀಟಿಂಗ್ ಮಾಡಿ ಹೋಟೆಲ್ ನಲ್ಲಿ ನಿಮ್ ಬಜೆಟ್ ತಕ್ಕಂಗೆ ಹೋಟೆಲ್ಗಳನ್ನ ಬುಕ್ ಮಾಡ್ಕೊಳ್ಳಿ. ಒಂದ್ 3,000-4,000ಕ್ಕೆಲ್ಲ ನಿಮ್ಗೆ ಹಾಲ್ಗಳು ಸಿಗುತ್ತೆ. ಎಕ್ಸಾಂಪಲ್, ಶಿವಮೊಗ್ಗದಲ್ಲಿ ಒಂದು ಹರ್ಷ ಬಿಲ್ಡಿಂಗ್ ನಲ್ಲಿ ಒಂದು ಹಾಲ್ ಇದೆ. ಒಂದ್ 3-4 ಸಾವಿರದಲ್ಲಿ ನಿಮ್ಗೆ ಹಾಲ್ ಸಿಗುತ್ತೆ. ಹಂಗ 3-4 ಸಾವಿರದಲ್ಲಿ ನಿಮ್ಗೆ ಒಂದಲ್ಲ ಒಂದು ಹಾಲ್ ಸಿಕ್ಕೇ ಸಿಗುತ್ತೆ.
ಯಾವಾಗ ನೀವು ವಾರಕ್ಕೊಮ್ಮೆ ಎಲ್ಲರನ್ನೂ ಒಂದ್ ಕಡೆ ಸೇರಿಸಿ ಮೀಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ನಿಮ್ಗೆ ಒಂದು ಮೋಟಿವೇಶನ್ ಇರುತ್ತೆ ವರ್ಕ್ ಮಾಡೋದಕ್ಕೆ. ಎವ್ರಿ ವೀಕ್ ಪ್ರತಿಯೊಬ್ರು ಗೆಟ್ ಟುಗೆದರ್ ಆಗ್ತಾರೆ, ಎಲ್ರಿಗೂ ಕೂಡ ಒಂದು ಮೈಂಡ್ ಸೆಟ್ ಆಗುತ್ತೆ ನಾನು ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿ. ಅಂಡ್ ಆ ಒಂದು ಮೀಟಿಂಗ್ ನಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರ್ತಾರೋ ಅವ್ರಿಗೆ ರೆಕಗ್ನೇಷನ್ ಮಾಡ್ಬೇಕು, ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಬರೀ ಮೀಟಿಂಗ್ ಮಾಡಿ ಕಳ್ಸೋದಲ್ಲ, ರೆಕಗ್ನಿಷನ್ ಮಾಡ್ಬೇಕು. ರೆಕಗ್ನಿಷನ್ ಅಂದ್ರೆ ನಿಮ್ಗೆ ಗೊತ್ತಿರತ್ತೆ, ಯಾರು ಒಳ್ಳೆ ಬಿಸ್ನೆಸ್ ಮಾಡಿರ್ತಾರೋ ಅವ್ರಿಗೆ ಅಪ್ರಿಶಿಯೇಟ್ ಮಾಡಿ ರೆಕಗ್ನಿಷನ್ ಮಾಡ್ಬೇಕು. ಯಾವಾಗ ವಾರ ವಾರ ಮೀಟಿಂಗ್ ಆಗಿ ಯಾರೆಲ್ಲ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾರೆ ಅವ್ರು ರೆಕಗ್ನಿಷನ್ ಮಾಡ್ತೀವಿ ಅಂತ ಹೇಳಿ ಗೊತ್ತಾಗತ್ತೆ, ಅವಾಗ ಆಟೋಮೆಟಿಕಲಿ ಬಿಸ್ನೆಸ್ ಪೀಕಿಗೆ ಹೋಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ ಆಗುತ್ತೆ. ಸೊ ಇಲ್ಲಿ 3 ಪಾಯಿಂಟ್ ಹೇಳಿದೀನಿ, ವೆರಿ ಇಂಪಾರ್ಟೆಂಟ್ ಇವತ್ತಿನ ಕಾರ್ಯಕ್ರಮದಲ್ಲಿ. ಬಿಸ್ನೆಸ್ ನ ಬಿಲ್ಡ್ ಮಾಡೋದಕ್ಕೆ ಒಂದು ಊರಿನಲ್ಲಿ ನೀವು ನಿಂತ್ಕೊಂಡ್ರೆ ಬಿಸ್ನೆಸ್ ಮಾಡೋದಕ್ಕೆ ಅಲ್ಲಿ ಕಂಟಿನ್ಯೂಸ್ 90 ದಿನ ಹೋಗ್ಬೇಕು, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಅಲ್ಲಿ ಒಂದು 10 ಟೀಮ್ ಆಯ್ತು ಅಂತಂದ್ರೆ ಎವ್ರಿ ಸಂಡೇ ಮೀಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಅದು ಕೂಡ ಯಾವ್ದಾದ್ರು ಒಂದು ಹೋಟೆಲ್ ನಲ್ಲಿ, ಒಂದು ಹಾಲ್ ನಲ್ಲಿ ಮೀಟಿಂಗ್ ಮಾಡ್ಬೇಕು. ಆ ಒಂದು ಮೀಟಿಂಗ್ ನಲ್ಲಿ ವೆರಿ ಇಂಪಾರ್ಟೆಂಟ್ ಟ್ರೈನಿಂಗು, ಕಂಪ್ನಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ಎಲ್ಲದ್ರ ಜೊತೆಗೆ ರೆಕಗ್ನಿಷನ್ ಕೂಡ ಮಾಡಬೇಕು. ಯಾರು ಚೆನ್ನಾಗಿ ಬಿಸ್ನೆಸ್ ಮಾಡಿರ್ತಾರೋ ರೆಕಗ್ನಿಷನ್ ಮಾಡ್ಬೇಕು. ಇವು 3 ಪಾಯಿಂಟ್ ನೀವು ಫಾಲೋ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ನಿಮ್ಗೆ ಆಗತ್ತೆ ಅಂತ ಹೇಳ್ತಾ, ಲೀಡರ್ಶಿಪ್ ಅನ್ನೋದು ಅಧಿಕಾರ ಅಲ್ಲ, ಪೊಸಿಷನ್ ಅಲ್ಲ, ಅದೊಂದು ಕೆಲಸ, ಕಾರ್ಯರೂಪದಲ್ಲಿ ನೀವು ಲೀಡರ್ಸ್ಗೆ ಕ್ಲಾರಿಟಿ ತಗೋಬೇಕು. ಟೀಮ್ ಜೊತೆ ಕೆಲಸ ಮಾಡ್ಬೇಕು, ಇಂಡಿವಿಜುವಲ್ ಎಫರ್ಟ್ ಹಾಕ್ಬಾರ್ದು, ಟೀಮ್ ನ ಜೊತೆ ಗೂಡ್ಸಿ ಕೆಲಸ ಮಾಡ್ಬೇಕು. ನಾಳೆ ಹೇಳ್ದೆ, ನೀವೇ ಎಲ್ಲಾ ಕಡೆ ಹೋಗಿ ವರ್ಕ್ ಮಾಡೋದಲ್ಲ, ನಿಮ್ ತರ ವರ್ಕ್ ಮಾಡೋಂತನ ರೆಡಿ ಮಾಡ್ಬೇಕು. ತಪ್ಪುಗಳನ್ನ ಮಾಡಬಾರ್ದು, ಸರಿಯಾಗಿರೋದನ್ನೇ ಮಾಡ್ಬೇಕು. ಯಾವಾಗ್ಲೂ ಇವತ್ತಲ್ಲಿ ನಾನು ಸಕ್ಸಸ್ ಆಗ್ತೀನಿ, ನಾನು ಬೈಕ್ ತಗೊಳ್ತೀನಿ, ಕಾರ್ ತಗೊಳ್ತೀನಿ, ಸೈಟ್ ತಗೊಳ್ತೀನಿ, ಮನೆ ಕಟ್ಟಿಸ್ತೀನಿ, ನಾನು 4 ಜನಕ್ಕೆ ಬೈಕ್ ಕೊಡ್ಸಿ ನಾನ್ ಕಾರ್ ತಗೋತೀನಿ, ನಾನು 4 ಜನಕ್ಕೆ ಕಾರ್ ಕೊಡ್ಸಿ ನಾನು ಸೈಟ್ ತಗೊಳ್ತೀನಿ, ನಾನು 4 ಜನಕ್ಕೆ ಸೈಟ್ ಕೊಡ್ಸಿ ಮನೆ ಕಟ್ಟಿಸ್ತೀನಿ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಇರಬೇಕು. ಟೀಮ್ ಜೊತೆ ನಾನು ಹೇಳಿದ್ನಲ್ಲ, ಸಂಬಂಧವನ್ನ ಬಿಲ್ಡ್ ಮಾಡ್ಬೇಕು. ಬಿಸ್ನೆಸ್ ನೀವು ಬಿಲ್ಡ್ ಮಾಡೋದ್ ಬೇಕಾಗಿಲ್ಲ, ಸಂಬಂಧವನ್ನ ಬಿಲ್ಡ್ ಮಾಡಿ ಬೈ ಡಿಫಾಲ್ಟ್ ಬಿಸ್ನೆಸ್ ಬಿಲ್ಡ್ ಆಗತ್ತೆ. ಒಂದೊಂದ್ ಟೈಮಲ್ಲಿ ಕಟ್ಟಿರೋ ಟೀಮ್ ಕೊಲಾಪ್ಸ್ ಆಗತ್ತೆ. ನಾನು ಇವತ್ತೇನು ಟೀಮ್ ನ ಕಟ್ಟಿದೀನಿ, ಅದೇ ತರ ಕೊಲಾಪ್ಸ್ ಆಗಿರೋ ಉದಾಹರಣೆನೂ ಕೊಡ್ತೀನಿ ಸ್ನೇಹಿತರೆ, ಎಕ್ಸಾಂಪಲ್. ಸೊ ಇವತ್ತು ನನ್ನ ಹಾಸನಿಂದ ಬೆಂಗಳೂರಿಗೆ ಬರಕ್ ಕಾರಣ ಹೇಳ್ತೀನಿ ನಾನು. ಇದೇ ಶ್ರೀಕಾಂತ್ ಅಂತ ಹೇಳಿದ್ನಲ್ಲ, ಆ ಶ್ರೀಕಾಂತಿಗೆ ಬರೀ 19ನೇ ವಯಸ್ಸಿಗೆ ಯುಂಡೈ ಕ್ರೆಟಾ ಕಾರ್ನ ಕೊಡಿಸ್ತೆ ಸ್ನೇಹಿತರೆ. ಯಾವಾಗ ಆ ಕಾರ್ ಕೊಡಿಸ್ತೆ, 2 ಕೊಂಬ್ ಬಂದ್ಬಿಡ್ತು ಅವ್ರಿಗೆ. 19ನೇ ವಯಸ್ಸಿಗೆ ಯುಂಡೈ ಕ್ರೆಟಾ ಕಾರು, ನಾನು ಡಟ್ಸನ್ ರೆಡಿಗೋ ಸ್ಪೋರ್ಟ್ಸ್. ಅವಂದು 12 ಲಕ್ಷ ಕಾರು, ನಂದು 5 ಲಕ್ಷದ ಕಾರು. ಅಲ್ಲಿ ಎಲ್ಲೋ ಒಂದ್ ಕಡೆ ಒಂದು ನನ್ನಿಂದಾನೆ ಅನ್ನೋದಾಯ್ತು. ನಾವೇನ್ ಮಾಡಿದ್ವಿ, ಈ ಟ್ರೈನಿಂಗ್ ಗಳು ವಿಪರೀತ ಮಾಡ್ತಿದ್ರಿಂದ ನಾವೇ ಯಾಕೆ ಒಂದು ಟ್ರೈನಿಂಗ್ ಅಕಾಡೆಮಿ ಸ್ಟಾರ್ಟ್ ಮಾಡಿ ಈ ಹೋಟೆಲ್ಸ್ ಗಳಿಗೆ ಬಾಡಿಗೆ ಕಟ್ಟೋದನ್ನ ತಪ್ಪಿಸಬಾರ್ದು ಅಂತ ಹೇಳಿ ಒಂದು ಫೌಂಡೇಶನ್ ಅಂತ ಮಾಡಿ ನಮ್ದೇ ಓನ್ ಟ್ರೈನಿಂಗ್ ಸೆಂಟರ್ ಮಾಡೋಣ ಅಂತ ಹೇಳಿ ಹಾಸನಲ್ಲಿ ಈ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾಲೇಜಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಒಂದು ಸರ್ಕಲ್ ಸಿಗುತ್ತೆ. ಆ ಸರ್ಕಲ್ ಪಕ್ಕದಲ್ಲೇ ಒಂದು ಬಿಲ್ಡಿಂಗ್ ನಲ್ಲಿ ಒಂದು ಸೆಂಟರ್ ನ ಬಾಡಿಗೆ ತಗೊಂಡ್ವಿ ಸ್ನೇಹಿತರೆ, ಅಡ್ವಾನ್ಸ್ ಕೊಟ್ಟು ನಾವೇನೆ ಪ್ರತಿ ತಿಂಗಳು ಬಾಡಿಗೆ ಕಟ್ಟುವಂಥದ್ದು. ನಾವೇನು ಈಗ ಹೋಟೆಲ್ ಎಲ್ಲ ಮೀಟಿಂಗ್ ಮಾಡಿದ್ರೆ ಎಂಟ್ರಿ ಫೀಸ್ ಇಡ್ತಿದ್ವಿ 100-200 ರೂಪಾಯಿ ಎಲ್ಲ. ಸುಮ್ನೆ ಆ 100-200 ರೂಪಾಯಿನ ಕಲೆಕ್ಟ್ ಮಾಡಿ ಆ ಹೋಟ್ಲವ್ರಿಗೆ ಕೊಡೋದಕ್ಕಿಂತ ಅದೇ 100-200 ರೂಪಾಯಿ ಕಲೆಕ್ಟ್ ಮಾಡಿ ಸಮ್ ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಂಡು ನಾವು ಅದರಲ್ಲೇ ಬಾಡಿಗೆ ಕಟ್ಬೋದು. ಪ್ರತಿ ವಾರಕ್ಕೆ ಒಂದು ಮೀಟಿಂಗ್ ಅಂದ್ರೂ ತಿಂಗಳಿಗೆ 4 ಮೀಟಿಂಗ್ ಆಯ್ತು. 4 ಮೀಟಿಂಗ್ ಅಲ್ಲಿ 100 ಜನ ಬಂದ್ರು ಕೂಡ 100 × 100 ರೂಪಾಯಿ ಅಂತ ಅಂದ್ರೂ 10,000 ಕಲೆಕ್ಷನ್ ಆಯ್ತು. ತಿಂಗಳಿಗೆ 4 ಮೀಟಿಂಗ್ ಅಂದ್ರೆ 40,000 ಕಲೆಕ್ಷನ್ ಆಯ್ತು. ಆ 40,000ದಲ್ಲಿ ಬಾಡಿಗೆ ಅದು ಇದು ಎಲ್ಲ ತೆಗೆದ್ರು ಇವನ್ ಊಟನೂ ಕೂಡ ಕೊಡ್ಬೋದಲ್ಲ. ಮಧ್ಯಾಹ್ನ ನಾವು ಮಾಡ್ತಿದ್ ಮೀಟಿಂಗ್ ನಲ್ಲಿ 100 ರೂಪಾಯಿ ಕಲೆಕ್ಷನ್ ಮಾಡಿ ಏನ್ ಟ್ರೈನಿಂಗ್ ಮಾಡ್ತಿದ್ವಿ, ಅಲ್ಲಿ ಊಟ ಕೊಡ್ತಿರ್ಲಿಲ್ಲ. ಸೊ ಇಲ್ಲಿ ಊಟನೂ ಕೂಡ ಕೊಡ್ಬೋದಲ್ಲ ಅಂತೇಳಿ ಊಟನೂ ಕೊಟ್ವಿ. ಹಂತವಾಗಿ ನಾವೇ ಅಲ್ಲಿ ಪ್ರೊಜೆಕ್ಟರ್ ತರಿಸಿದ್ವಿ, ಸ್ಪೀಕರ್ ಸೆಟ್ ಮಾಡಿಸಿದ್ವಿ, ಮತ್ತೆ ಐಫೈ AC ಗೀಸಿ ಎಲ್ಲ ಹಾಕಿ ಒಂದು ಸ್ಟ್ಯಾಂಡರ್ಡ್ ಟ್ರೈನಿಂಗ್ ಅಲ್ಲಿ ಮಾಡ್ಬಿಟ್ವಿ. ಕರ್ಟನ್ ಹಾಕಿ ಹೆಂಗೆ ಒಂದು ಹೋಟೆಲ್ ಹೋದ್ರೆ ಆ ಒಂದು ವೈಬ್ ಸಿಗುತ್ತೋ ಅದೇ ತರ ಒಂದು ಸೆಂಟರ್. ಆಮೇಲೆ ಏನ್ ಮಾಡಿದ್ವಿ, ಇದೇ ತರ ಆಲ್ ಓವರ್ ಕರ್ನಾಟಕ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಒಂದು ನಮ್ದೇ ಓನ್ ಟ್ರೈನಿಂಗ್ ಸೆಂಟರ್ ಮಾಡ್ಬಿಡ್ಬೇಕು ಅನ್ನೋ ವಿಷನ್ ಇಟ್ಕೊಂಡು ಮಾಡಿದ್ವಿ. ಬಟ್ ಅಲ್ಲೇನಾಯ್ತು, ಶ್ರೀಕಾಂತ್ ಅವ್ರ ಬ್ರದರ್ ಈ ಫೌಂಡೇಶನ್ ಬರುವಂತ ದುಡ್ಡನ್ನ ಮಿಸ್ಯೂಸ್ ಮಾಡ್ತಿದ್ರು. ಅವ್ರನ್ನೇ ಟ್ರೆಸರರ್ ಆಗಿ ಮಾಡಿದ್ವಿ. ಅದಾಗಿದ ತಕ್ಷಣ ನಾನೇನ್ ಮಾಡಿದೆ, ಯಾಕೋ ಇದು ರಾಂಗ್ ರೂಟಿಗೆ ಹೋಗ್ತಾ ಇದೆ, ಈ ಫೌಂಡೇಶನ್ ಬೇಡ ಸದ್ಯಕ್ಕೆ ನಿಲ್ಸೋಣ ಅಂತ ಹೇಳಿ ಈ ಸದ್ಯಕ್ಕೆ ನಾನು ನಿಲ್ಲಿಸ್ತಾ ಇದ್ದೀನಿ, ದಯವಿಟ್ಟು ಟೀಮ್ ಕಡೆ ವರ್ಕ್ ಮಾಡೋಣ ಅಂತ ಅಂದಿದ್ದಕ್ಕೆ ಶ್ರೀಕಾಂತ್ ಹೇಳಿದ್ರು, ಇಲ್ಲ ನೀವು ಮಾಡಿ ಬಿಡಿ, ನಾನಂತೂ ಫೌಂಡೇಶನ್ ನಡೆಸ್ತೀನಿ ಅಂತ. ಅವ್ರ ಬ್ರದರ್ ಅಲ್ಲ, ಆ ತಪ್ಪನ ಒಪ್ಕೊಳಕ್ ರೆಡಿ ಇಲ್ಲ, ಅವ್ರ ಬ್ರದರ್ ತಪ್ಪು ಮಾಡ್ತಾ ಇದಾರೆ ಅಂತ. ಅಲ್ಲಿಂದ ಜಗಳ ಸ್ಟಾರ್ಟ್ ಆಗಿದ್ದು. ಅದು ಯಾವ ಹಂತಕ್ಕೆ ಹೋಯ್ತು ಅಂದ್ರೆ ನಾನ ಅನ್ನೋ ತರ ಬಂತು. ಹೆಂಗೆ ಅಪ್ ಅಂಡ್ ಡೌನ್ನೆಸ್ ಮತ್ತೆ ಬರುತ್ತಲ್ಲ ಹಂಗೆ. ಎಷ್ಟೋ ಮೀಟಿಂಗ್ಸ್ ಗಳು ಮಾಡಿದ್ರು ನಾನು ಕರಿತಾನೆ ಇರ್ಲಿಲ್ಲ, ನನಗೆ ರೆಕಗ್ನೈಸೇ ಮಾಡ್ತಿರ್ಲಿಲ್ಲ. ಇವ್ರು ಸವಾಸ ಬೇಡ ಅಂತ ಹೇಳಿ ನಾನು ಬೆಂಗಳೂರಿಗೆ ಬಂದಿದ್ದೆ ಸ್ನೇಹಿತರೆ 2018ರಲ್ಲಿ. ಅಷ್ಟೊತ್ತಿಗೆ 100ಕ್ಕಿಂತ ಹೆಚ್ಚು ಬೈಕ್ಸ್ ಗಳು ಲಾಂಚ್ ಮಾಡಿಸಿದ್ವಿ, 7-8 ಕಾರ್ ಕೊಡ್ಸಿದ್ವಿ. ಅದ್ರಲ್ಲಿ ಇವ್ರದ್ದು ಒಂದು ಕಾರು. ಎಲ್ಲ ಚಿಕ್ಕ ಹುಡುಗರು ನಮ್ಮ ಟೀಮ್ ನಲ್ಲಿ ಇದ್ದವರೆಲ್ಲ ಹೆಂಗೆಸ್ಟ್ ಅಚೀವರ್ಸ್ 18, 19, 20ಕ್ಕೆಲ್ಲ ಬೈಕ್ ಕಾರ್ ತಗೊಳ್ಳೋ ಲೆಕ್ಕಕ್ಕೆ ಮಾಡ್ಬಿಟ್ಟಿದ್ವಿ. ಕಂಪ್ನಿಯಲ್ಲಿ ನಮ್ದು ಹೆಂಗೆಸ್ಟ್ ಟೀಮ್ ಅಂದ್ರೆ ಹೈಲಿ ಫೇಮಸ್. ಇವ್ ಸವಾಸ ಬೇಡ ಅಂತೇಳಿ ಬೆಂಗಳೂರು ಬಂದಿದ್ದು. ಅಗೇನ್ ಬೆಂಗಳೂರಲ್ಲಿ ಟೀಮ್ ಮಾಡಿದ್ದು ಕೂಡ ನಾನು 2008 ಒಬ್ಬ ವ್ಯಕ್ತಿ ನಂಬ್ಕೊಂಡು. 2018ರಲ್ಲಿ ಸ್ನೇಹಿತರೆ
ಒಬ್ಬ ವ್ಯಕ್ತಿ ಮುರಳಿ ಅಂತೇಳಿ PS ಕಾಲೇಜ್ ಅಂತ ನೀವು ನೋಡಿರ್ಬೋದು ನಾಯಂಡಹಳ್ಳಿ ಹತ್ರ. ಆ ನಾಯಂಡಹಳ್ಳಿ ಹತ್ರ ಒಂದು ರೂಮ್ ಮಾಡ್ಕೊಂಡಿದ್ರು. ಕೆಲ್ಸಕ್ಕೆ ಹೋಗ್ತಾ ಇದ್ರು, ಒಂದ್ 15,000 ಸಂಬಳಕ್ಕೆ. ಆ ವ್ಯಕ್ತಿ ರೂಮಿಗೆ ನಾನು ಉಳ್ಕೊಂಡಿದ್ದು ಹೋಗಿ. ಯಾಕಂದ್ರೆ ಬೆಂಗಳೂರಲ್ಲಿ ಪರಿಚಯ ಇಲ್ಲ, ಗೊತ್ತಿಲ್ಲ, ಊರು ಕೇರಿ ನಂಗೆ ಪರಿಚಯ ಇಲ್ಲ. ನನ್ನ ಹತ್ರ ಬೈಕ್ ಇತ್ತು, ಬೈಕ್ ತಗೊಂಡ್ ಬಂದ್ಬಿಟ್ಟೆ. ಅವಾಗ ಇನ್ನೂ ಕಾರ್ ತಗೊಂಡಿರ್ಲಿಲ್ಲ ನಾನು ಹೇಳ್ತಿರೋದು. ಜನವರಿ ಟೈಮ್ ನಲ್ಲಿ, ಜನವರಿ ಫಸ್ಟ್ ವೀಕ್ ಅಂತ ಅನ್ಕೊಳ್ಳಿ 2018. ಫೆಬ್ರವರಿ 20ಕ್ಕೆ ನಾನು ಕಾರ್ ತಗೊಂಡಿದ್ದು. ಬರೀ 50 ದಿನ ಎಫರ್ಟ್ ಹಾಕಿ ಬೆಂಗಳೂರಲ್ಲಿ ವರ್ಕ್ ಮಾಡಿ ನಾನು ಕಾರ್ ತಗೊಂಡ್ಬಿಟ್ಟೆ. ಜನವರಿ ಫಸ್ಟ್ ವೀಕ್ ಅಲ್ಲಿ ಬಂದು ಆ ವ್ಯಕ್ತಿಯ ರೆಫರೆನ್ಸ್ ಅಲ್ಲಿ ಅದು ಕೂಡ ಆ ವ್ಯಕ್ತಿ ಬೆಳಗ್ಗೆ 10 ಗಂಟೆಗೆ ಹೋದ್ರೆ ಸಂಜೆ 4 ಗಂಟೆ 5 ಗಂಟೆಗೆ ಬರ್ತಾ ಇದ್ದೆ. 5 ಗಂಟೆ ಮೇಲೆ ಏನಿದ್ರು ಆ ವ್ಯಕ್ತಿದ್ ಪ್ಲಾನ್. ಆ ವ್ಯಕ್ತಿನ ಕರ್ಕೊಂಡು ಎಲ್ಲಾ ಕಡೆ ಪ್ಲಾನಿಂಗ್ಸ್ ಮಾಡಿದ್ವಿ. ಒಂದ್ 10 ಟೀಮ್ ಆಯ್ತು ಸ್ನೇಹಿತರೆ. ಒಂದು ಎಲೆಕ್ಟ್ರಾನಿಕ್ ಸಿಟಿಲಿ ಆಯ್ತು, ಇನ್ನೊಂದು ಅಲ್ಲೇ ಸುತ್ತಮುತ್ತ PS ಕಾಲೇಜ್ ಹತ್ರನೇ ಆಯ್ತು. ಆ ಎಲೆಕ್ಟ್ರಾನಿಕ್ ಸಿಟಿಗೆ ಡೈಲಿ ಹೋಗೋದು ನೈಸ್ ರೋಡ್ ಮೇಲೆ ಬೈಕಲ್ಲಿ. ಆ ಟೈಮಲ್ಲಿ ಮಳೆಗಾಲ ಬೇರೆ. ಈ ಕಡೆಯಿಂದ ನೆನ್ಕೊಂಡು ಹೋಗೋದು, ಆ ಕಡೆಯಿಂದ ಬರುವಾಗ ನೆನ್ಕೊಂಡು ಹೋಗೋದು. ಎಲೆಕ್ಟ್ರಾನಿಕ್ಸ್ ಹೋಗೋದು ಒಂದ್ 30 ದಿನ. ಅಲ್ಲಿಂದ ಒಂದು ರೆಫರೆನ್ಸ್ ಸಿಕ್ತು ಸ್ನೇಹಿತರೆ ಪೀಣ್ಯದಲ್ಲಿ, ಸತೀಶ್ ಅಂತೇಳಿ. ಆ ಸತೀಶ್ ಜಾಯ್ನಿಂಗ್ ಆಗಿದ್ದು ಪೀಣ್ಯದಲ್ಲಿ, ಬಿಲೀವ್ ಇಟ್ ಆರ್ ನಾಟ್, ಒಂದೇ ತಿಂಗಳಲ್ಲಿ ನಾನು ರೈಡಿ. ಒಂದೇ ತಿಂಗಳಲ್ಲಿ ಎಲ್ಲ 8,000 9,000 10,000 ಪರ್ಚೇಸಿಂಗ್ ಆಸ್ಪೆಕ್ಟ್ ನಾನು ಹೇಳ್ತಿದ್ದು. ಸೊ ಬರೀ 50 ದಿನದ ಎಫರ್ಟಿಗೆ ಕಾರ್ ಬಂದ್ಬಿಡ್ತು ಸ್ನೇಹಿತರೆ ನಂದು ಫೆಬ್ರವರಿ 20, 2018. ಯಾವಾಗ ನಾನು ಹಾಸನ್ ಬಿಟ್ಟೆ, ಅಲ್ಲಿ ಅವರ ಇಗೋಯಿಸಮ್ ಇಂದ ಇಡೀ ಟೀಮೇ ಕೊಲಾಪ್ಸ್ ಆಯ್ತು. ಹಾಸನಲ್ಲಿ ಟೀಮೇ ಕೊಲಾಪ್ಸ್ ಆಯ್ತು. ಎಲ್ಲ ದಿಕ್ಕಾಪಾಲ್ ಇಲ್ಲಂಗ ಹೋಗ್ಬಿಟ್ರು. ಆದ್ರೂ ನಾನು ಇಂಜರಿದೆ ಇಲ್ಲಿ ಬೆಂಗಳೂರಿನಲ್ಲಿ ಟೀಮ್ ಮಾಡ್ಕೊಂಡೆ ಸ್ನೇಹಿತರೆ. ಇವತ್ತು ನನ್ನ ಲೈಫ್ ನ ಸೆಟ್ಲ್ ಮಾಡ್ಕೊಂಡಿದೀನಿ ಅಂತಂದ್ರೆ ಆ ಟೀಮೇ ಅಂತ ಹೇಳ್ಬೋದು. ಆ ಟೀಮ್ ಅವತ್ತು ನನಗೆ ಸಾಥ್ ಕೊಟ್ಟಿಲ್ಲ ಅಂದ್ರೆ ನಾನು ಬೆಂಗಳೂರಲ್ಲಿ ಜೀವನ ಕಟ್ಕೊಳಕ್ ಆಗ್ತಿರ್ಲಿಲ್ಲ. ಇವತ್ತು ಏರಿಯಾ ಗೊತ್ತು ನಂಗೆ ಬೆಂಗಳೂರಿನಲ್ಲಿ. ಆ ತರ ಫೀಲ್ಡ್ ವರ್ಕ್ ಮಾಡ್ಬಿಟ್ಟಿದ್ವಿ ಬೆಂಗಳೂರಿನಲ್ಲಿ. ಸೊ ಆ ತರ ಕಷ್ಟ ಸಮಯದಲ್ಲಿ ತಾಳ್ಮೆಯನ್ನ ಕಳ್ಕೊಳ್ಬಾರ್ದು ಅನ್ನೋದಕ್ಕೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದೆ. ಅಂಡ್ ಟೀಮ್ ಕಾಳಜಿ ವಹಿಸೋದು ತುಂಬಾ ಇಂಪಾರ್ಟೆಂಟ್. ಅವ್ರಿಗೆ ಏನೇ ಸಮಸ್ಯೆಗಳಾದ್ರು, ಏನೇ ತೊಂದರೆಗಳಾದ್ರು, ಎಸ್ ಎ ಬ್ರದರ್ ಆಗಿ, ಎಸ್ ಎ ಫಾದರ್ ಮದರ್ ಹೇಗೆ ತಮ್ಮ ಮಕ್ಕಳನ್ನ ಕೇರ್ ಮಾಡ್ತಾರೆ ಆ ತರ ಕೇರ್ ಮಾಡ್ಬೇಕು ಸ್ನೇಹಿತರೆ. ಸೆಲ್ಫ್ ಡಿಸಿಪ್ಲಿನ್ ವೆರಿ ಇಂಪಾರ್ಟೆಂಟ್. ದುಡ್ಡು ಬರಕ್ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ಹಲವಾರು ಮೋಟಿವೇಶನ್ ಡಿಮೋಟಿವೇಶನ್ ಎಲ್ಲ ಆಗತ್ತೆ, ಅಥವಾ ಬೇರೆ ಡೈವರ್ಷನ್ಸ್ ಆಗತ್ತೆ. ಅದನ್ನು ಕಳ್ಕೊಬಾರ್ದು. ಯಾವಾಗ್ಲೂ ಉತ್ಸಾಹದಿಂದ ಕೆಲಸ ಮಾಡ್ಬೇಕು. ನಾವ್ ಯಾವ ತರ ನಾಯಕರಾಗ್ಬೇಕು, ಲೀಡರ್ಸ್ ಆಗ್ಬೇಕು ಅಂದ್ರೆ, ನಾವ್ ಆ ಜಾಗದಲ್ಲಿ ಇಲ್ಲ. ನಾವ್ ಒಂದು ವರ್ಕ್ ಮಾಡಿ ಒಂದು ಒಳ್ಳೆ ಲೀಡರ್ಸ್ ನ ಕ್ರಿಯೇಟ್ ಮಾಡಿ ಬಂದಿರ್ತೀವಿ ನೋಡಿ. ಆ ಜಾಗದಲ್ಲಿ ಇಲ್ಲ ಅಂತಂದ್ರೂ ಅಲ್ಲಿ ಕೆಲಸಗಳು ನಡಿಬೇಕು. ನಾವ್ ಇದ್ದಾಗ ಯಾವ ತರ ಕೆಲಸಗಳು ಆಗ್ತಿರುತ್ತೆ, ಆ ತರ ನಾವ್ ಇಲ್ಲ ಅಂದಾಗ್ಲೂ ಕೂಡ ಕೆಲಸಗಳು ಆಗ್ತಾ ಇದೆ ಅಂತಂದ್ರೆ ಅದು ನಿಜವಾದ ನಾಯಕತ್ವ ಅಂತ ಹೇಳ್ತಾರೆ. ಆಲ್ವೇಸ್ ಕಲಿಕೆ ಮೋಡಲ್ ಇರಬೇಕು. ಪ್ರತಿದಿನ ಕಲಿಯೋದಕ್ಕೆ ಪ್ರಯಾರಿಟಿ ಕೊಡ್ಬೇಕು. ನನ್ಗೆಲ್ಲ ಗೊತ್ತು ಅನ್ನೋ ಮೈಂಡ್ ಸೆಟ್ಗೆ ಹೋದ್ವಾ ಮುಗೀತಲ್ಲಿಗೆ, ಲೈಫ್ ಮುಗೀತು ಅಂತ ಅನ್ಕೊಡಿ. ಪ್ರತಿಯೊಂದಕ್ಕೂ ಕೃತಜ್ಞರಾಗಿರಿ. ನಿಮ್ಗೆ ಏನೇ ಒಂದು ಒಳ್ಳೆ ಲೈಫ್ ಸಿಕ್ಕಿದ್ರು ಕೂಡ ಅದಕ್ಕೆ ಒಂದು ಗ್ರಾಟಿಟ್ಯೂಡ್ ತಲುಪಿಸಿ. ನಿಮ್ಮ ಟೀಮ್ ಸದಸ್ಯರ ಒಳ್ಳೆಯ ಜೀವನವನ್ನ ನೀವು ಅಪ್ಗ್ರೇಡ್ ಮಾಡೋದಕ್ಕೆ ನಿಮ್ಮ ನಿಜವಾದ ಲೀಡರ್ಶಿಪ್ ಅಂತ ಹೇಳ್ತಾರೆ. ನಿಮ್ ಕೆಲಸಗಳು ಹೇಗಿರ್ಬೇಕು ಅಂತ ಅಂದ್ರೆ, ನೀವು ಮಾಡೋ ಕೆಲಸಗಳು, ನಿಮ್ಮ ಅಚೀವ್ಮೆಂಟ್ಸ್ ಗಳು ಹೆಂಗಿರ್ಬೇಕು ಅಂದ್ರೆ, ನಿಮ್ಮ ಟೀಮ್ ಮೆಂಬರ್ಸ್ಗೆ ನಿಮ್ಮ ಕೆಲಸಗಳೇ ಒಂದು ಮೋಟಿವೇಶನ್ ಆಗ್ಬೇಕು. ಅವ್ರಿಗೆ ಇನ್ನೂ ಹೆಚ್ಚು ಕನಸುಗಳನ್ನ ಕಾಣೋದಕ್ಕೆ, ಇನ್ನೂ ಹೆಚ್ಚು ಕೆಲಸಗಳನ್ನ ಮಾಡೋದಕ್ಕೆ. ನಾನು ಇವ್ರ ತರ ಲೀಡರ್ ಆಗ್ಬೇಕು ಅನ್ನೋ ಲೆಕ್ಕಕ್ಕೆ ಅವ್ರಿಗೆ ಮೈಂಡ್ ಸೆಟ್ ಆಗ್ಬೇಕು ಸ್ನೇಹಿತರೆ. ನಿಮ್ಮ ಟೀಮ್ ನಲ್ಲಿ ಇರೋರು ದೊಡ್ಡ ಸಾಧನೆಗಳು ಮಾಡೋದೇ ನಿಮ್ಗೆ ದೊಡ್ಡ ಅಚೀವ್ಮೆಂಟ್. ನೀವು ಸಾಧನೆ ಮಾಡೋದಲ್ಲ, ನಿಮ್ಮ ಟೀಮ್ ಅವ್ರು ನಿಮ್ಮನ್ನ ಕ್ರಾಸ್ ಮಾಡ್ಬೇಕು, ನಿಮ್ಮ ಟೀಮ್ ಅವ್ರು ನಿಮ್ಮನ್ನ ಬೀಟ್ ಮಾಡ್ಬೇಕು. ಅದು ನಿಜವಾದ ಸಾಧನೆ. ಕ್ಲಾರಿಟಿ ಇಟ್ಕೊಳ್ಳಿ, ಒಂದು ಸ್ಪಷ್ಟ ಗುರಿಗಳನ್ನ ಇಟ್ಕೊಂಡು ಕೆಲಸ ಮಾಡಿ. ಶಾರ್ಟ್ ಕಟ್ ಗಳನ್ನ ಹುಡುಕ್ಬೇಡಿ. ಎಥಿಕ್ಸ್ ನ ವ್ಯಾಲ್ಯೂಸ್ ನ ಇಟ್ಕೊಂಡು ಕೆಲಸ ಮಾಡಿ. ನಿಮ್ಮ ನಾಯಕತ್ವ ಹೇಗಿರ್ಬೇಕು ಅಂದ್ರೆ ಇನ್ನೊಬ್ಬರಿಗೆ ರೋಲ್ ಮಾಡಲ್ ಆಗಿರ್ಬೇಕು. ಆದ್ರೆ ನಿಮ್ ತರ ಆಗ್ಬೇಕು ಅಂತ ಹೇಳಿ ಜನ ಮಾತಾಡ್ತಿರ್ಬೇಕು. ಸೊ ಇಷ್ಟ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್. ಯಾರಿಗೆಲ್ಲ ಡಾಕ್ಟರ್ ಆಗ್ಬೇಕು, ನಾನು ಕೂಡ ನನ್ನ ಫ್ಯಾಮಿಲಿಗೆ ನಾನು ವೆಲ್ನೆಸ್ ಡಾಕ್ಟರ್ ಆಗ್ಬೇಕು. ರೋಗಗಳು ಆಕ್ಚುಲಿ ಯಾಕೆ ಬರುತ್ತೆ, ಡಯಾಬಿಟಿಸ್ ಅಂದ್ರೆ ಏನು, ಆ ಡಯಾಬಿಟಿಸ್ ಯಾಕೆ ಬರುತ್ತೆ, ನನ್ನ ಸಂಸ್ಥೆಯ ವೆಲ್ನೆಸ್ ಪ್ರಾಡಕ್ಟ್ಸ್ ಗಳನ್ನ ಹೆಂಗೆ ಡಯಾಬಿಟಿಕ್ ಪೇಷಂಟ್ ಗೆ ಅಪ್ರೋಚ್ ಮಾಡುವಂತದ್ದು. ಕ್ಯಾನ್ಸರ್ ಅಂದ್ರೆ ಏನು, ಕ್ಯಾನ್ಸರ್ ಯಾಕೆ ಬರುತ್ತೆ, ಆ ಕ್ಯಾನ್ಸರ್ ಪೇಷಂಟ್ಸ್ ಹೆಂಗೆ ನಮ್ಮ ವೆಲ್ನೆಸ್ ಪ್ರಾಡಕ್ಟ್ಸ್ ಗಳನ್ನ ರೆಕಮೆಂಡ್ ಮಾಡುವಂತದ್ದು. BP ಅಂದ್ರೆ ಏನು, BP ಯಾಕೆ ಬರುತ್ತೆ, ಆ ಒಂದು BP ಪೇಷಂಟ್ ಗೆ ಹೆಂಗೆ ನಾವು ನಮ್ಮ ಸಂಸ್ಥೆ ವೆಲ್ನೆಸ್ ಪ್ರಾಡಕ್ಟ್ಸ್ ನ ರೆಕಮೆಂಡ್ ಮಾಡುವಂತದ್ದು. ನೀವು ಯಾವುದೇ ಸಂಸ್ಥೆಯಲ್ಲಿ ಇರಿ, ಇಲ್ಲಿ ಸಂಸ್ಥೆಯ ವಿಚಾರದಲ್ಲಿ ನಿಮ್ಮ ಸಂಸ್ಥೆಯ ಪ್ರಾಡಕ್ಟ್ಸ್ ಅಲ್ಲಿ ರೆಕಮೆಂಡ್ ಮಾಡಲ್ಲ. ಇಲ್ಲಿ ನ್ಯಾಚುರಲ್ ಆಗಿ ಓವರ್ ಆಲ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನ ತಗೊಂಡು ಇಲ್ಲಿ ನಾಲೆಡ್ಜ್ ನ ಕೊಡ್ತಾರೆ ವೆಲ್ನೆಸ್ ಬಗ್ಗೆ. ಸೊ ನೀವು ಒಬ್ಬ ಸೈಂಟಿಫಿಕ್ ಆಗಿ ನಿಮ್ಮ ಸಂಸ್ಥೆಯ ಪ್ರಾಡಕ್ಟ್ಸ್ ಗಳನ್ನ ಜನರಿಗೆ ಅಪ್ರೋಚ್ ಮಾಡಿ ಲ್ಯಾಕ್ಸ್ ಟುಗೆದರ್ ಕ್ಲೋಸ್ ಟುಗೆದರ್ ಇನ್ಕಮ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ನಿಮ್ಗೆ ಏನಾದ್ರು ಇದ್ರೆ, ಈ 4th ಫೆಬ್ರವರಿ ನಡೀತಿರುವಂತಹ ಒಂದು ವೆಲ್ನೆಸ್ ಕೋರ್ಸ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಫೀಸ್ ಬಂದು ಜಸ್ಟ್ ನಾಮಿನಲ್ ಫೀಸ್ 6,500. 1ನೇ ಕ್ಲಾಸಿಂದ 1ನೇ ಕ್ಲಾಸಿಂದ ಡಿಗ್ರಿ ಮುಗುವವರೆಗೂ 15 ವರ್ಷ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀರ. ಅದರಿಂದ ನಿಮ್ಮ ಫ್ಯೂಚರ್ ಭದ್ರ ಆಗಿಲ್ಲ, ಗ್ಯಾರಂಟಿ ಆಗಿಲ್ಲ. ಬಟ್ ನಾನ್ ಗ್ಯಾರಂಟಿ ಕೊಡ್ತೀನಿ, ಈ 6,500 ರೂಪಾಯಿ ಏನೇನು ಅಲ್ಲ.
ನಿಮ್ ಲೈಫ್ ನಲ್ಲಿ ಒಂದು ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಈ ಒಂದು ಕೋರ್ಸ್ ಮುಗಿದಾದ್ಮೇಲೆ ನಿಮ್ಗೆ ಕಾನ್ವೊಕೇಶನ್ ಸೆರೆಮನಿ ಅಂತಾನು ಇರುತ್ತೆ. ಆ ಸೆರೆಮನಿಯಲ್ಲಿ ನಿಮ್ಗೆ ಸರ್ಟಿಫಿಕೇಟ್ ಕೂಡ ಕೊಡ್ಲಾಗುತ್ತೆ. ಇದು ವಾರಕ್ಕೆ ಒಮ್ಮೆ ಇರುತ್ತೆ. ಜಸ್ಟ್ ಅದು ಕೂಡ ಆನ್ಲೈನ್ ಅಲ್ಲಿ ಸಂಜೆ 7ರಿಂದ 8. ಈಗ ಹೆಂಗ್ ನಾವು ಝೂಮ್ ಅಲ್ಲಿ ಕನೆಕ್ಟ್ ಆಗಿದೀವಿ ಆ ತರ. ಸೊ 22 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತ ಸರ್ ಡಾಕ್ಟರ್ ಎಸ್ ಎಸ್ ಕುಲಕರ್ಣಿ ಅಂತ ಹೇಳಿ ನಮ್ಮ ಗುರುಗಳು, ಅವರು ನಿಮ್ಗೆ ನಾಲೆಡ್ಜ್ ಕೊಡ್ತಾರೆ. ಸೊ ಮಿಸ್ ಮಾಡದೆ ಈ ಒಂದು ಕ್ಲಾಸ್ ಕೂಡ ನೀವು ಅಟೆಂಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವೆಲ್ನೆಸ್ ಕೋರ್ಸ್ ನ ಕಂಪ್ಲೀಟ್ ಮಾಡ್ಕೊಂಡಿರೋರು ಆಲ್ರೆಡಿ ಯಾರಾದ್ರೂ ಇದ್ರೆ ತಮ್ಮ ಶೇರಿಂಗ್ ಮಾಡ್ಬೋದು. ವೆಲ್ನೆಸ್ ಕೋರ್ಸ್ ಹೇಗಿತ್ತು, ಯಾವ ತರ ಇದೆ. ಒಬ್ರು ಶಶಿ ಸರ್ ಅಂತ ಇದ್ದಾರೆ ಮಂಡ್ಯದವರು, ಅವರು ಅಟೆಂಡ್ ಮಾಡ್ಕೊಂಡು ಅದು ಇಂಪ್ರೆಸ್ ಆಗಿ ಅವ್ರ ವೈಫಿಗೂ ಕೂಡ ಅಟೆಂಡ್ ಮಾಡಿಸಿ ಸರ್ಟಿಫಿಕೇಟ್ ಕೊಡ್ಸಿದ್ದಾರೆ. ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ. ಶಶಿ ಸರ್, ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿ ಈ ಒಂದು ವೆಲ್ನೆಸ್ ಕೋರ್ಸ್. ಎಸ್ ಸರ್, ಎಕ್ಸಲೆಂಟ್ ಈವ್ನಿಂಗ್ ಸರ್. ಎಕ್ಸಲೆಂಟ್ ಈವ್ನಿಂಗ್ ಶಶಿ ಸರ್. ವಾಯ್ಸ್ ಕ್ಲಿಯರ್ ಇದೆಯಾ? ವಾಯ್ಸ್ ಕ್ಲಿಯರ್ ಇದೆ. ಎಸ್ ಸರ್. ಓಕೆ ಸರ್, ತುಂಬಾ ಖುಷಿ ಆಗುತ್ತೆ. ತುಂಬಾ ದಿನಗಳ ನಂತರ ಶೇರಿಂಗ್ ಮಾಡ್ಲಿಕ್ಕೆ ಇವತ್ತು ನಮ್ಗೆ ಒಂದು ಅವಕಾಶ ಕೊಟ್ಟಿದ್ದೀರಾ. ಆಕ್ಚುಲಿ ಕುಲಕರ್ಣಿ ಸರ್ ಕ್ಲಾಸ್ ಬಂದ್ಬಿಟ್ಟು ಸರ್, ಅದಕ್ಕೆ ನಾವು ಕೊಟ್ಟಿರೋಂಥ ಎಂಟ್ರಿ ಫೀಸ್ ಏನೇನು ಅಲ್ಲ. ಯಾಕಂದ್ರೆ ಅಲ್ಲಿ ಕಲ್ತಿರೋದು ತುಂಬಾ ವಿಚಾರಗಳು ಕಲ್ತಿದ್ದೀವಿ. ಇವತ್ತು ಪ್ರತಿದಿನ ಸರ್ ಕ್ಲಾಸ್ ಅಲ್ಲಿ ಏನೆಲ್ಲ ಕಲ್ತ್ವಿ ಇವತ್ತು, ಲೈಫ್ ಎಜುಕೇಶನ್ ಆಗ್ಬೋದು, ವೆಲ್ನೆಸ್ ಆಗ್ಬೋದು, ಪ್ರತಿದಿನ ಮಾತಾಡದೇ ಇರೋ ದಿನನೇ ಇಲ್ಲ ನಮ್ದು. ಫೀಲ್ಡ್ ಎಕ್ಸ್ಪೀರಿಯನ್ಸ್ ಜಸ್ಟ್ ಇವಾಗ ಬೆಂಗಳೂರಿಂದ ಬಂದೆ ಸರ್. ಜಸ್ಟ್ ಬೆಂಗಳೂರು ಬಂದ ತಕ್ಷಣ ಕ್ಲಾಸ್ ಸ್ಟಾರ್ಟ್ ಆಯ್ತು ನಿಮ್ದು. ಕ್ಲಾಸ್ ಅಟೆಂಡ್ ಮಾಡಿದೆ ಇವತ್ತು. ಆಕ್ಚುಲಿ ನಾವು ಹೇಗಿರ್ಬೇಕು, ನಾವು ರೋಗ ಬರ್ದಲ್ಲೇ ಇರ್ಬೇಕು ಅಂದ್ರೆ ಯಾವ ತರ ನನ್ನ ಆಹಾರ ಪದ್ಧತಿ ಇರ್ಬೇಕು, ನನ್ನ ಜೀವನ ಶೈಲಿ ಹೇಗಿರ್ಬೇಕು, ನನ್ನ ಆಕ್ಟಿವಿಟಿ ಹೇಗಿರ್ಬೇಕು, ಪ್ರತಿಯೊಂದು ವಿಚಾರಗಳು ಕೂಡ ಸಾರ್ ತಿಳಿಸಿದ್ದಾರೆ. ಅದೆಲ್ಲದೂ ಕೂಡ ತಿಳ್ಕೊಂಡಿದ್ವಿ. ಇವತ್ತು ನಾವು ಓನಾಗೆ ಸಾಕಷ್ಟು ಜನಗಳದ್ದು ECG ರಿಪೋರ್ಟ್ ಆಗ್ಬೋದು, ಕೆಲವೊಂದು ಟೆಸ್ಟ್ ರಿಪೋರ್ಟ್ಗಳು ಬರುತ್ತೆ. ಅದೆಲ್ಲದೂ ಕೂಡ ನಾವು ಫೈಂಡ್ ಔಟ್ ಮಾಡ್ತಾ ಇದೀವಿ ಇವತ್ತು. ಆ ಒಂದು ಇದನ್ನ ಕೊಟ್ಟಿರ್ತಕ್ಕಂಥದ್ದು ಸರಿ ಕ್ಲಾಸು. ಯಾಕಂದ್ರೆ ಎಲ್ಲರೂ ಕೂಡ ಡಾಕ್ಟರ್ ಮೇಲೆ ಡಿಪೆಂಡ್ ಆಗ್ತಾರೆ. ಆದ್ರೆ ಇವತ್ತು ನಾವು ಡಾಕ್ಟರ್ ಲೆವೆಲ್ಗೆ ರೀಚ್ ಆಗಿದ್ದೀವಿ. ಆ ಸರ್ಟಿಫಿಕೇಶನ್ ತಗೊಂಡು ನಮ್ಮ ಟೀಮಲ್ಲಿ ನಾನಾಗ್ಬೋದು, ನನ್ನ ಮಿಸಸ್ ಆಗ್ಬೋದು, ಮತ್ತೆ ಇನ್ನ ಒಂದು 3 ಮೆಂಬರ್ಸ್ 4 ಮೆಂಬರ್ಸ್ ಕೂಡ ಕೊಡ್ಸಿದ್ದೀನಿ. ಅವರೆಲ್ಲರೂ ಕೂಡ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇವತ್ತು ಸದ್ಯದ ಪರಿಸ್ಥಿತಿ ತುಂಬಾ ಬಿಸಿ ಇದ್ದಿದೆ. ನಿಮ್ ಕ್ಲಾಸ್ಗಳು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಬಿಸಿ ಶೆಡ್ಯೂಲ್ ಕೆಲಸ ಆಗಿದೆ. ನಾನು ಕೂಡ 100% ಫೀಲ್ಡ್ ಅಲ್ಲಿ ಹೋಗ್ತಾ ಇರೋದು ಹೆಲ್ತ್ ಬಗ್ಗೆನೇ ಸರ್. ವೆಲ್ನೆಸ್ ಏನಿದೆ ಪ್ರಾಡಕ್ಟ್, ಕಂಪ್ಲೀಟ್ ವೆಲ್ನೆಸ್ ಪ್ರಾಡಕ್ಟ್ ಬಗ್ಗೆನೇ ಪ್ರತಿದಿನ ಮಾತಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಜೀವನ ಶಿಕ್ಷಣದ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ದೀನಿ. ಅದರಲ್ಲೂ ಒಂದು 20 ನಿಮಿಷ ಟೈಮ್ ಕೊಟ್ಟು ನನ್ನ ಟೈಮ್ನ, ಓನ್ ಟೈಮ್ನ ಜನಗಳಿಗೆ ಮಾತಾಡಿ ಸಾಕಷ್ಟು ಬದಲಾವಣೆ ತರ್ತಾ ಇದೀವಿ. ನಾವು ಕೂಡ ನಮ್ಮ ಮನೆಯಲ್ಲೂ ಕೂಡ ನಮ್ಮ ಫ್ಯಾಮಿಲಿ, ಓವರ್ ಆಲ್ ಫ್ಯಾಮಿಲಿ ಕೂಡ ತುಂಬಾನೇ ಸೆಕ್ಯೂರ್ ಆಗಿ ನೋಡ್ಕೊಂಡು ಹೋಗ್ತಾ ಇದೀವಿ. ಒಂದು ಆಹಾರ ಪದ್ಧತಿ ಆಗ್ಬೋದು, ಪ್ರತಿ ಒಂದು ಕೂಡ ಖಂಡಿತ ಈ ಒಂದು ಕ್ಲಾಸ್ ಇಲ್ಲಿ ಯಾರೆಲ್ಲ ಇದ್ದೀರಾ, ಹೊಸದಾಗಿ ಜಾಯ್ನ್ ಆಗ್ಬೇಕು ಅಂತಿದ್ದೀರಾ, ಆದಷ್ಟು ಬೇಗ ಜಾಯ್ನ್ ಆಗಿ. ಯಾಕಂದ್ರೆ ಈ ಕ್ಲಾಸ್ ಇನ್ನು ಮುಂದಿನ ದಿನಗಳಲ್ಲಿ ತುಂಬಾ ಬಿಸಿ ಆಗುತ್ತೆ ಶೆಡ್ಯೂಲ್. ಸಾರ್ ಕೂಡ ಆಲ್ರೆಡಿ ಬಿಸಿ ಇದ್ದಾರೆ. ಕುಲಕರ್ಣಿ ಸರ್ ಸಿಗ್ತಾ ಇಲ್ಲ, ತುಂಬಾ ಬಿಸಿ ಆಗುತ್ತೆ. ಇನ್ನು ಮುಂದೆ ನೀವು ಕ್ಲಾಸ್ ತಗೊಳ್ಬೇಕು, ಸರ್ಟಿಫಿಕೇಶನ್ ತಗೊಳ್ಬೇಕು ಅಂದ್ರೆ ತುಂಬಾ ರಿಸ್ಕ್ ಇದೆ. ಮುಂದೆಲ್ಲ ಬೇರೆ ತರನೇ ನಮ್ಮ ಕೇಂದ್ರ ಸರ್ಕಾರ ರೂಲ್ಸ್ ಎಲ್ಲ ಚೇಂಜ್ ಮಾಡ್ತಾ ಇದೆ ಡೈರೆಕ್ಟ್ ಸೆಲ್ಲಿಂಗ್ ಸಂಬಂಧಪಟ್ಟಾಗೆ. ಅದಕ್ಕೋಸ್ಕರ ಇವತ್ತು ನಿಮ್ಗೇನು ಸರ್ ಕಡೆಯಿಂದ ಆಪರ್ಚುನಿಟಿ ಸಿಕ್ಕಿದೆ, ಇದು ಒಂದು ಒಳ್ಳೆ ಟೈಮು. ಎಲ್ಲರೂ ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಅದ್ಭುತವಾಗಿ ಶೇರಿಂಗ್ ಮಾಡ್ಕೊಂಡ್ರೆ ಎಲ್ಲರೂ ಒಳ್ಳೇದಾಗ್ಲಿ. ನಿಮ್ಗೆ ಇವತ್ತಿನ ಕ್ಲಾಸ್ ನೋಟ್ಸ್ ಬೇಕು ಅಂತಂದ್ರೆ ಇಲ್ಲಿ ನಿಮ್ಗೆ 9986409556 ನಂಬರ್ ಹೇಳಿದೀನಿ. ಆ ನಂಬರ್ ನ ಸೇವ್ ಮಾಡ್ಕೊಂಡು ಅದ್ರ ವಾಟ್ಸ್ಆಪ್ ಗೆ ಇವತ್ತಿನ ಕ್ಲಾಸ್ ನೋಟ್ಸ್ ಬೇಕು ಅಂತ ಕೇಳಿದ್ರೆ ಇವತ್ತಿನ ನೋಟ್ಸ್ ನಿಮ್ಗೆ ರೀಚ್ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ. ಎಲ್ಲರೂ ಒಳ್ಳೆ ನಾಯಕರುಗಳಾಗಿ, ಒಳ್ಳೆ ಲೀಡರ್ಸ್ ಗಳಾಗಿ ನಿಮ್ಮ ಲೀಡರ್ಶಿಪ್ ಕ್ವಾಲಿಟೀಸ್ ನ ಇನ್ಕ್ರೀಸ್ ಮಾಡ್ಕೊಂಡು ಒಂದು ಬೃಹತ್ವಾದಂತಹ ದೊಡ್ಡದಾದಂತಹ ಟೀಮ್ ನ ಬಿಲ್ಡ್ ಮಾಡಿ ಆಲ್ ಓವರ್ ಕರ್ನಾಟಕ ಪ್ರತಿಯೊಂದು ಜಿಲ್ಲೆಯಲ್ಲೂ, ಭಾರತದ ಪ್ರತಿಯೊಂದು ರಾಜ್ಯದಲ್ಲಿ ನಿಮ್ಮ ಟೀಮ್ ಇರ್ಲಿ ಅಂತ ಹೇಳಿ ದೇವರ ಹತ್ರ ಕೇಳ್ಕೊಳ್ತಾ ಎಲ್ಲರೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಹ್ಯಾವ್ ಅ ನೈಸ್ ಡೇ.